ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ನಮ್ಮವರೇ ಆಗಿರುವಂಥ ನಿವೃತ್ತ ಗ್ರಾಮೀಣ ಬ್ಯಾಂಕಿನ ಪ್ರಬಂಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ BR ಪಾಟೀಲ್ ಅವರು ಪರಮ ಪೂಜ್ಯ ಶ್ರೀಗಳವರಿಗೆ ಗೌರವದ ಮಾಲೆಯನ್ನು ಹಾಕಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. धन्यवाद. हॅलो, ओम श्री गुरु बसवलिंगाय नमः. श्रीमदमलज्ञान भक्ति प्रेम वेद पुराण शास्त्र स्तोम नूतनत चारुचरणं भूषघन महिमा नाम रूप क्रिया कलाप विराम अनुपम दिव्य तेजो व्योममूर्ति गुरु महेश्वर लिंग शरणार्थी ಕಾಯದೊಳಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗಿ ದಾಯ ದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರಾದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಿಸಿ, ಗ್ರಾಮದ ಅಧಿದೇವರಾಗಿರುವ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಲಿಂಗೈಕ್ಯ ಪರಮಾರಾಧ್ಯ ಗುರುವರರಾದ ಸಿದ್ಧರಾಮ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾದಾಸೋಹಿ ಶರಣ ಬಸವೇಶ್ವರರ 13ನೇ ದಿನದ ಪುರಾಣದ ಭವ್ಯವಾದ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಂಗೀತದ ಸದೌತಣ ಉಣಬಡಿಸಿರುವ ಸಂಗೀತ ಕಲಾಬಳಗದವರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಎಲ್ಲವನ್ನು ಅರಿತು ಏನೂ ಅರಿಯದ ಹಾಗೆ, ಎಲ್ಲವನ್ನ ತಿಳಿದು ಏನೂ ತಿಳಿಯದ ಹಾಗೆ, ಎಲ್ಲವೂ ಬಲ್ಲವರಾಗಿದ್ದು ಏನೋ ಅರ್ಥೈಸಿಕೊಳ್ಳದ ಹಾಗೆ ಬದುಕನ್ನ ಸುಲಭವಾಗಿ ಸುಲಲಿತವಾಗಿ ಯಾರು ನಿಭಾಯಿಸಿಕೊಂಡು ಹೋಗಿದಾರೋ ಅವರಿಗೆ ಬದುಕು ಯಾವತ್ತಿಗೂ ಭಾರ ಅನಿಸಿಲ್ಲ. ಯಾರಿಗೆ ಬದುಕು ಭಾರ ಅನಿಸ್ತದೆ ಅಂದ್ರೆ, ಇಡೀ ಜಗತ್ತ ನಾನು ಹೊತ್ಕೊಂಡು ಹೊಂಟಿನೇನೋ ಅನ್ನುವಂತ ಭಾವ ಯಾರು ಹೊತ್ಕೊಂಡು ಹೊಂಟಾರ ಅವರಿಗೆ ಜಗತ್ತ ಭಾರವಾಗಿ ನಿರ್ಮಾಣ ಆಗಿತ್ತು. ಎಲ್ಲವನ್ನ ಅರಿಯುವಂಥ ಪ್ರಮೇಯ, ಎಲ್ಲವನ್ನ ತಿಳಿದುಕೊಳ್ಳುವಂತ ಭಾವ ಅದು ಮಹಾತ್ಮರಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ಸಿಕ್ಕಿಲ್ಲ. ಎಲ್ಲವನ್ನು ಅರಿತು ಸಹ ತಮ್ಮ ತಾವನ್ನ ಯಾವತ್ತಿಗೂ ಮರೆತವರೆಲ್ಲ ಶರಣ. ಲೋಕದಂತೆ ಬಾರರು, ಲೋಕದಂತೆ ಇಹರು,
ಲೋಕದಂತೆ ಓಹರು ನೋಡ, ಪುಣ್ಯದಂತೆ ಬಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋಹರು ನೋಡ ನಮ್ಮ ಕೂಡಲ ಸಂಗನ ಶರಣರು. ಪುಣ್ಯದಂತೆ ಬದುಕಲ್ಲಿ ಬರುವುದರ ಮೂಲಕ, ಜ್ಞಾನವನ್ನು ಕೊಡುವುದರ ಮೂಲಕ, ಮುಕ್ತಿಯಂತೆ ತಮ್ಮ ಬದುಕನ್ನ ಯಾವತ್ತಿಗೂ ನಿರ್ಲಿಪ್ತರಾಗಿ ಬದುಕನ್ನ ಮಾಡಿರುವಂಥವರಿಗೆ ಶರಣರು ಅಂತ ನಾವು ಕರ್ಕೊಂಡು ಬಂದ್ವಿ. ಮೊದಲ ತಮ್ಮನ್ನ ತಾವು ಅರ್ಥೈಸಿಕೊಂಡವರು. ಈಗ ಪ್ರಸಾದ ಆದ ಮೇಲೆ ಮನೆಗೆ ಹೋಗ್ತೀರಿ. ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರವ? ಏನ್ ಮಾಡ್ತೀರಿ? ಸಿನಿಮಾ ನೋಡ್ತೀರ? ಏನ್ ಧಾರಾವಾಹಿ ನೋಡ್ತೀರಿ? ಏನ್ ಮಾಡ್ತೀರಿ? ಮಲ್ಕೊಂತೀರಿ. ನೀವು ಮಲ್ಕೊಂಡಾಗ ನಾ ಬಂದು ಬಾಗ್ಲ ಬಾರಿಸ್ತೀನಿ. ಸುಮ್ಮನೆ ಹೇಳಾಕತ್ತೀನಿ, ಬರಲ್ಲ. ನಾ ಬಂದು ಬಾಗ್ಲ ಬಾರಿಸ್ತೀನಿ. ಏನ್ ಮಾಡಕತ್ತಾರ್ರಿ ನಿಮ್ ಮನೆಯವರು ಅಂತ ಕೇಳಿದಾಗ ನೀವೇನಂತೀರಿ? ಅವ್ರಿಗೆ ಹತ್ಯೆ ಆದ್ರೆ ಅಂತೀರಿ. ಏನ್ ಹತ್ಯೆ ಅದ? ಏನ್ ಹತ್ಯೆ ಅದ? ಏನ್ ಹತ್ಯೆ ಅದ? ಏನ್ ಹತ್ಯೆ ಅದ? ನಿತ್ಯ ಹತ್ಯೆ. ತಣ್ಣಗೆ ಹೋಗಿ ಮಲ್ಕೊಂಡಿರ್ತೀರಿ. ಅದಾರೇನ್ರಿ ನಿಮ್ಮ ಮನೆಯವರು ಅಂದ್ರೆ ಅವ್ರಿಗೆ ನಿತ್ಯ ಹತ್ಯೆ ಆದ್ರಿ. ಎಷ್ಟು ಚಲೋ ಅದ ಪದ. ನಮ್ಮ ಕನ್ನಡ ಸಾಹಿತ್ಯ ಅಂದ್ರೆ ಹಂಗೆ ಬಹಳ ಭಕ್ತ. ಏನು, ನನ್ನ ಹೆಸರು ಸಿದ್ಧಲಿಂಗ, ಅದನ್ನ ಡಿವೈಡ್ ಮಾಡಿ ಅಂದ್ರೆ ಭಾಗ ಮಾಡಿ. ಸಿದ್ಧ ಪ್ಲಸ್ ಲಿಂಗ ಇಸ್ ಈಕ್ವಲ್ ಟು ಏನು? ಸಿದ್ಧಲಿಂಗ. ಹಂಗ ನಿದ್ದೆ ಅನ್ನೋದು ಬಿಡಿಸ್ರಿ. ನಿದ್ದೆ ಅನ್ನೋದು ಬಿಡಿಸ್ರಿ. ಹೆಂಗ್ ಬಿಡಿಸ್ರಿ? ಬಿಡಿಸ್ರೆ ನೀ ಪ್ಲಸ್ ದಿ ಅಲ್ಲ. ನೀ ಪ್ಲಸ್ ದಿ ಅಂದ್ರೆ ನಿದ್ದೆ ಅಲ್ಲ. ನೀ ಪ್ಲಸ್ ಇದ್ದಿ, ಅದಕ್ಕ ನಿನಗ ನಿದ್ದಿ. ಬಹಳ ಚಲೋ. ಏನು, ಮಲ್ಕೊಳ್ಳೋ ಕಾಲಕ್ಕರ ತಣ್ಣಗ ನಿನ್ನೊಳಗೆ ನೀಯಾಗಿ ಮಲ್ಕೊಂಡ್ರೆ ನಿನಗ ನಿದ್ದೆ ಹತ್ತತ್ತೋ. ಮಲ್ಕೊಳ್ಳೋ ಕಾಲಕ್ಕ ಊರು ಸಾಬಾರಿ ಚಿಂತೆ ಮಾಡಿ ನಿನ್ನ ಬದುಕ ಹಾಳು ಮಾಡಿಕೊಂಡು ಅವ್ರದ್ದು ನಿನ್ನ ತಲೆಯಾಗ ಇಟ್ಕೊಂಡ್ರೆ ನಿನಗೆ ಯಾವಾಗ ನಿದ್ದೆ ಹತ್ತತ್ತ? ಮಲ್ಕೊಳ್ಳೋ ಕಾಲಕ್ಕೆ ನಿನ್ನೊಳಗೆ ನೀಯಾಗಿ ಮಲ್ಕೋ, ಆಗ ಮಾತ್ರ ನಿನಗೆ ಬಹಳ ಚಲೋ ನಿದ್ದೆ ಹತ್ತತ್ತ. ಅದಕ್ಕ ನಿದ್ದೆ ಹತ್ಯಾದ ಇದ್ರ ಅರ್ಥ ನಿನ್ನೊಳಗ ನೀ ಪ್ಲಸ್ ಇದ್ದಿ, ಅದಕ್ಕ ನಿನಗ ನಿದ್ದೆ ಇಲ್ಲ ಅಂದ್ರೆ ನಿನಗ ನಿದ್ದೆ ಇಲ್ಲ. ನಿದ್ದೆ ಬಹಳ ಚಲೋ. ಬಂದ್ರ ಜಗತ್ತು ಮರಿತದ. ನಿದ್ದೆ ಬಂದ್ರ ಜಗತ್ತು ಮರಿತದ. ನಿದ್ದೆ ಬರ್ಲಿಕ್ಕಂದ್ರ ಜಗತ್ತು ನೆನಪಾಗ್ತದೆ. ಸೊಸೆ ಹಂಗಂದು, ಮಗ ಹಿಂಗಂದ, ಗಂಡ ಹಂಗಂದ, ಆಜು ಹಿಂಗ. ಇವು ನಿದ್ದೆ ಬಹಳ ಚಲೋ. ಹಂಗ ಶರಣ ಬಸಪ್ಪನವರು ತಮ್ಮನ್ನ ತಾವು ತಿಳಿದುಕೊಂಡು ಈ ಭೂಮಿ ಮೇಲೆ ಬದುಕು ಮಾಡ್ಯಾರ ಅನ್ನೋದಕ್ಕನೆ ಇಂಥ ಪುರಾಣ ತಯಾರಾಗ್ಯದ ಹೊರತಾಗಿ ಮತ್ತೊಂದಕ್ಕಾಗಿ ಅಲ್ಲ. ಅದಕ್ಕ ಮೊಟ್ಟ ಮೊದಲನೆಯ ಜ್ಞಾನ ನನಗ ನಾನು ತಿಳ್ಕೊಳ್ಳೋದು. ಅಂಥ ತಮ್ಮನ್ನ ತಾವು ತಿಳ್ಕೊಂಡಿರುವಂಥ ಪುಣ್ಯಾತ್ಮರೇ ಅದು ಮಹಾತ್ಮರಾದ ಮಹಾದಾಸೋಹಿ ಶರಣಬಸವರು ಅನ್ನುವಂಥದ್ದನ್ನ ನಾವು ಯಾರು ಮರೆಯಬಾರದು. ಅಂಥವರ ಪುರಾಣದೊಳಗ ಇವತ್ತು ಬಹಳ ಅದ್ಭುತವಾಗಿರುವಂತಹ ವಿಚಾರ ಬರ್ತದೆ. ಬಹಳ ಲಕ್ಷ್ಯ ಕೊಟ್ಟ ಕೇಳ್ರಿ. ಆ ಪುರಾಣದ ಭಾಗಕ್ಕೆ ಬರೋಕ್ಕಿಂತ ಮೊದಲ ಈಗ ಪ್ರಾರ್ಥನೆ ಆಗ್ತದೆ. ಸಾಂಬ ಸದಾ ಶಿವ ಸಾಂಬ ಶಿವ, 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 ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರದೇಶ ಸಾಂಬ ಶಿವ, ಕಲಬುರಗಿ ಪುರದೇಶ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ,
ಶರಣ ಬಸವೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಹಾನಗಲ್ಲಪುರದೇಶ ಸಾಂಬ ಶಿವ ಹಾನಗಲ್ಲಪುರದೇಶ ಸಾಂಬ ಶಿವ ಗುರುಕುಮಾರೇಶ್ವರ ಸಾಂಬ ಶಿವ ಗುರುಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಎಡೆಯೂರಪುರದೇಶ ಸಾಂಬ ಶಿವ ಎಡೆಯೂರಪುರದೇಶ ಸಾಂಬ ಶಿವ ಸಿದ್ಧಾಲಿಂಗೇಶ್ವರ ಸಾಂಬ ಶಿವ ಸಿದ್ಧಾಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಯಡ್ರಾಮಿಪುರದೇಶ ಸಾಂಬ ಶಿವ ಯಡ್ರಾಮಿಪುರದೇಶ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕೆ ಶರಣ ಬಸವೇಶ್ವರ ಮಹಾರಾಜ ಕೆ परम पूज्य सिद्धलिंगेश्वर महाराज के जय मंगलम जय नमः पार्वती शिव हर हर ಯಾರು ತಮ್ಮ ತಮ್ಮ ಬೈಕ್ಗಳನ್ನ ಈ ಕಡೆ ಮುಂದುಗಡೆ ತಗೊಂಡು ಬರ್ಬೇಡ್ರಪ್ಪ, ಹಿಂದ್ಗಡೆ ನಿಲ್ಲಿಸ್ಕೊಟ್ರಿ. ಶರಣ ಬಸವೇಶ್ವರ ಮಹಾರಾಜ ಕಿ. ನಿನ್ನ ಕರೆಗಡೆ ಭಾಗ್ಯವಿಲ್ಲ ಬರ್ತೀರ. ಸಿದ್ದರಾಮೇಶ್ವರ ಮಹಾರಾಜ ಕಿ. ಬೆಳಗ್ಗೆ ಹೋಯಪ್ಪ ಮಾತ್ರ ಇವತ್ತಿನ ವಿಚಾರ ಬಹಳ ಅದ್ಭುತವಾಗಿರುವಂತಹ ಮಲಘಾಣದ ಗಂಗಮ್ಮ ಮಲಘಾಣದ ಗಂಗಮ್ಮ ತನ್ನ ಗಂಡನನ್ನ ಕಳೆದುಕೊಂಡು ತನ್ನ ತಂದೆಯ ಜೊತೆಗೆ ಊರೂರು ಸುತ್ತ ಬರ್ತಾಳೆ. ಯಾವ ಭಾಗಕ್ಕೆ ಬರ್ತಾಳೆ ಅಂದ್ರ ಅಫ್ಜಲ್ಪುರ, ಚೌಡಾಪುರ, ಗಬ್ಬೂರು ಈ ಭಾಗದೊಳಗ ತನ್ನ ತಂದೆಯ ಜೊತೆಯಾಗಿ ಸುತ್ತಾಡ್ತಿದ್ದ. ಗಬ್ಬೂರೊಳಗ ಇರುವ ಘಳಿಗೆಯೊಳಗ ತಾಯಿ ಎಷ್ಟು ದಿವಸ ಆಯ್ತವ ಈ ಊರೊಳಗದಿರಿ, ತಾವು ಎಲ್ಲಿಂದ ಬಂದಿರಿ ಅಂತ ಊರಿನ ಹಿರಿ ಮನುಷ್ಯ ಒಬ್ಬ ಕೇಳು. ಬಾ, ನನ್ನ ಗಂಡ ತೀರಿ ಹೋಗಿದಾನ, ನನ್ನ ಗಂಡ ತೀರಿ ಹೋದ ಮ್ಯಾಲ
ನಾನು ಬದುಕು ಮಾಡಬೇಕಾಗ್ಯದ, ಹೊಟ್ಟೆಯ ಪಾಡದ. ಊರೂರು ಸುತ್ತ ಮಲಗಾಣದಿಂದ ಬಂದೀನಪ್ಪ. ನನಗಿರಾಕ್ ಒಂದು ಜಾಗ ಬೇಕಾಗಿತ್ತು. ಗಬ್ಬೂರಿನ ಊರಿನ ಹಿರಿಯ ಹೇಳ್ತಾನ, ತಾಯಿ ನೀನ್ ಇಲ್ಲಿ ಯಾವುದು ಬೇಡ. ಬಿದನೂರೊಳಗ ಮಲ್ಲಿಕಾರ್ಜುನಪ್ಪ ಗೌಡ್ರು ಅಂತ ಬಹಳ ದೊಡ್ಡ ಜಮೀನುದಾರ ಅದಾರ. ಆ ಜಮೀನುದಾರ ನಿನಗ ಕೆಲಸ ಕೊಟ್ಟು ಪ್ರಸಾದವನ್ನ ಕೊಟ್ಟು ತಮ್ಮ ಹೊಲದೊಳಗ ನಿನಗ ಬದುಕು ಮಾಡಿಸಿಕೊಡ್ತಾರ ಹೋಗಂತ ಹೇಳಿ ಗಂಗಮ್ಮಗ ಆ ಗಬ್ಬೂರಿನ ಊರಿನ ಹಿರಿಯರು ಹೇಳಿ ಕಳಿಸಿದಾಗ ಬರ್ತಾರ ಬಿದನೂರು. ಯಾವ ಬಿದನೂರಿಗೆ ಬಂದಿರುವಂತ ಆ ಗಂಗಮ್ಮ ಮಲ್ಲಿಕಾರ್ಜುನಪ್ಪ ಗೌಡ್ರ ಮನೆಯನ್ನು ಎಲ್ಲದ ಅಂತ ಹುಡ್ಕೊಂತ ಹೋದಾಗ ಗೌಡ್ರ ಮನೆಯೊಳಗ ಕುಂತಿತ್ತು. ಯಾಕಳಕತ್ಯವ, ಯಾಕ ಕಣ್ಣೀರ ಧಾರಾಕಾರವಾಗಿ ಸುರಿಯಾಕತ್ತದ, ಏನಾಗ್ಯದ? ನನ್ನ ಗಂಡ ತೀರಿ ಹೋದ ಮ್ಯಾಲ ಈ ಬದುಕ ಹೆಂಗ ಮಾಡ್ಬೇಕು ಅನ್ನೋ ದುಸ್ತರಾಗಿತ್ತು. ಈ ಭಾಗದೊಳಗ ನನ್ನ ತಂದೆಯನ್ನ ಕರೆದುಕೊಂಡು ಸುತ್ತಾಟ ಆಡ್ಬೇಕಾದ್ರ ಆ ಗಬ್ಬೂರಿನ ಹಿರಿಯರು ಹೇಳ ಕಳಿಸ್ಯಾರ, ಮಲ್ಲಿಕಾರ್ಜುನಪ್ಪ ಗೌಡ್ರು ಬಿದನೂರಿನ ಬಹಳ ದೊಡ್ಡ ಜಮೀನುದಾರರು, ಅವರು ಹೊಲದಾಗ ಕೆಲಸ ಕೊಟ್ಟು ನಿನಗ ಬದುಕು ಕೊಡ್ತಾರ ಹೋಗಂತ ಕಳಿಸ್ಯಾರಪ್ಪ. ಅದಕ್ಕೆ ಬಂತು ತಪ್ಪಿಲ್ಲ. ಮಲ್ಲಿಕಾರ್ಜುನಪ್ಪ ಗೌಡ್ರು ಆ ಗಂಗಮ್ಮಳಿಗ ಬದುಕನ್ನ ಕೊಟ್ಟು ಮನೆಯನ್ನ ಮಾಡಿಸಿ ಆ ಹೊಲದೊಳಗ ಕೆಲಸವನ್ನ ಕೊಟ್ಟು ನಿತ್ಯ ಒಳಗೆ ಕೂಲಿಯನ್ನ ಕೊಟ್ಟು ಬದುಕನ್ನ ಮಾಡಿಸ್ತೀವಿ. ಸ್ಫುರದ್ರೂಪಿಯಾಗಿರುವಂಥ ಗಂಗಮ್ಮ ಯಾವಾಗ ಹೊಲದೊಳಗ ಕೆಲಸ ಮಾಡ್ತಿರ್ತಾಳೋ ಬಿಸಿಲಿನ ತಾಪಕ್ಕ ಗಂಗಮ್ಮನ ತಂದೆ ತೀರಿ ಹೋಗ್ತ. ಯಾವಾಗ ಗಂಗಮ್ಮನ ತಂದೆ ತೀರಿ ಹೋದ ಘಳಿಗೆಯೊಳಗ ಗಂಗಮ್ಮಳಿಗೆ ಎಲ್ಲೆಲ್ಲದ ಚಿಂತೆ ಆಗ್ತದ. ಮೊದಲೇ ಗಂಡ ಸತ್ತಾನ, ಈಗ ತಂದೆನೂ ಸತ್ತು ಹೋಗ್ಯಾನ. ಇನ್ನು ಈ ನಾಡಿನ ಜನಗಳಿಂದ ಇನ್ನು ಎಂಥ ಮಾತುಗಳು ಅನ್ಸ್ಕೊಳ್ಬೇಕಂತ ನೋವಾಗ್ತದೆ. ಗಂಡ ಕುರುಡನೇ ಆಗ್ಲಿ ಕುಂಟನೇ ಆಗ್ಲಿ ಅವನೇ ನನಗ ದೇವರು ಅಂತ ತಿಳಿದು ಬದುಕನ್ನ ಮಾಡುವಂತ ಘಳಿಗೆಯೊಳಗ ಯಾವಾಗ ಗಂಡ ತೀರಿ ಹೋಗಿದ್ನೋ ಗಂಗಮ್ಮಳಿ ಒಂದೇ ಒಂದು ದಾರಿ. ಆ ಮಲ್ಲಿಕಾರ್ಜುನಪ್ಪ ಗೌಡರ ಹೊಲದ ಪಕ್ಕದೊಳಗ ಆ ಬಿದನೂರಿನ ಹಿರೇಮಠದ ವಿರೂಪಾಕ್ಷ ಸ್ವಾಮಿಗಳವರ ಹೊಲ, ಆ ಹೊಲದೊಳಗ ಬಾವಿ, ಆ ಬಾವಿಯೊಳಗ ಬಿದ್ದು ನಿನ್ನ ಪ್ರಾಣವನ್ನ ತ್ಯಾಗ ಮಾಡ್ಬೇಕಂತ ಬಾವಿ ದಂಡಿಗೆ ಹೋಗಿ ಯಾವಾಗ ಈ ಗಂಗಮ್ಮ ಹಾರ್ಬೇಕಂತ ಬಂದೋ ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳ ನಿಲ್ಲಿಸ ತಾಯಿ ಆ ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳು ಹಿರೇಮಠದ ಸ್ವಾಮಿಗಳ ನಿಲ್ಲಿಸಿದಾಗ ನನಗ ತಡೆ ಹಿಡಬೇಡ್ರಿಪ್ಪ, ನನ್ನ ಗಂಡ ತೀರಿ ಹೋಗ್ಯಾನ, ನಮ್ಮಪ್ಪ ತೀರ್ಕೊಂಡು ಹೋಗ್ಯಾನ, ನನಗ ಮಕ್ಕಳಿಲ್ಲ ಮರಿ ಇಲ್ಲ, ಹಿಂದ ಮುಂದ ಆಜು ಬಾಜು ನನಗ ಯಾರ್ಯಾರು ದಿಕ್ಕಿಲ್ಲಪ್ಪ. ಇಷ್ಟ ಹೇಳಿದಾಗ ಸ್ವಾಮಿಗಳಂತಾರ, ಯಾರು ದಿಕ್ಕಿಲ್ಲದವರಿಗೆ ಭಗವಂತ ದಿಕ್ಕಿರ್ತಾನವ, ನೀ ಯಾಕ ಚಿಂತೆ ಮಾಡ್ತೀನಿ, ನಡಿ ಮಠಕ್ಕಂತ ಮಠಕ್ಕೆ ಕರ್ಕೊಂಡು ಇವಾಗ ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳ ಮಠಕ್ಕೆ ಕರ್ಕೊಂಡು ಹೋದ ಘಳಿಗೆಯೊಳಗ ಆ ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳು ಯಾವತ್ತಿಗೂ ಚಿನ್ಮಯಗಿರಿಯ ಗುಡ್ಡದ ಮಹಾಂತ ಮಹಾಸ್ವಾಮಿಗಳವರೆಗೆ ಯಾವತ್ತಿಗೂ ಭಕ್ತಿಯಿಂದ ಕಾಣುತ್ತೆ. ಒಂದು ದಿವಸ ಆ ಗಂಗಮ್ಮ ತಾಯಿ ಅಳ್ಕೊಂತ ಗುಡ್ಡಕ್ಕೆ ಬಂದ ಮಹಂತ ಸ್ವಾಮಿಗಳ ಪಾದಕ್ಕೆ ಬಿದ್ದು, ಯಪ್ಪ
ನನ್ನ ಬದುಕ ಹಾಳಾಗ್ಯದ, ಹಾಳಾದ ಬದುಕಿನ ಉದ್ಧಾರ ಮಾಡ್ಕೊಳ್ಬೇಕಂದ್ರ ನಿನ್ನ ಆಶೀರ್ವಾದ ಬೇಕಾಗ್ಯದ ತಂದೆ. ನಿನ್ನ ಆಶೀರ್ವಾದ ಸಿಗ್ಲಿಲ್ಲ ಅಂದ್ರೆ ನಾ ಮತ್ತ ಬಾವಿಯೊಳಗ ಬಿದ್ದು ಸಾಯ್ಬೇಕಂತ ಮಾಡೀನಿ. ನಿನಗ ಆಶೀರ್ವಾದ, ನನಗ ಆಶೀರ್ವಾದ. ಮಹಂತ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡಬೇಡ ಬಾ. ಯಾರು ಇಲ್ಲದವರಿಗೆ ದೇವರನ್ನ ಒಬ್ಬ ದಿಕ್ಕಾಗಿ ನಮಗೆ ನಿಂತಿರ್ತಾರೆ. ಆ ದೇವರು ನಮಗ ಕಾಪಾಡ್ತಾನ, ಚಿಂತೆ ಮಾಡಬೇಡ ಬಾ. ಯಾವಾಗ ಆ ಗುಡ್ಡದ ಮಹಂತ ಸ್ವಾಮಿಗಳು ತಮ್ಮ ಜೋಳಿಗೆಯೊಳಗಿರುವ 2 ಉತ್ತುತ್ತಿಯನ್ನ ಕೊಟ್ಟು ಆ ಗಂಗಮ್ಮಳ ಉಡಿಯೊಳಗ ಹಾಕಿ ಹೇಳುತ್ತಾರೆ, ನಿನಗ ಒಳ್ಳೆ ಸುಪುತ್ರನ ಜನನ ಆಗ್ತದ, ನೀನು ಚಿಂತೆ ಮಾಡಕ್ ಹೋಗ್ಬೇಡ, ನಡಿ ಊರಿಗಂತ ಹೇಳಿ ಯಾವಾಗ ಕೊಟ್ಟ ಕಳಿಸ್ತಾರ. ಆಗಂತಳ ಗಂಗಮ್ಮ, ಯಪ್ಪ ಗಂಡಿಲ್ಲ, ಯಾರು ಇಲ್ಲ, ಗಂಡಿಲ್ಲಾರ್ದ ಬದುಕಿಗೆ ನನಗೆ ಹಂಗ ಮಕ್ಕಳಾಗ್ತಾವ? ಮಕ್ಕಳನ್ನೋದು ನನ್ನ ತಲೆಯಿಂದ ಹೋಗಿ ಬಿಟ್ಟದಪ್ಪ. ನನಗೆ ಹಂಗ ಮಕ್ಕಳಾಗ್ತಾವ? ಮಕ್ಕಳಾಗಲ್ಲ ನನಗ. ಈ ಉತ್ಪತ್ತಿ ಕೊಟ್ರೆ ನಾಯೇನು ತಗೊಂಡು ನನಗ ಮಕ್ಕಳಾಗಲ್ಲಪ್ಪ. ತಗೋ ನೀನು ಉತ್ಪತ್ತಿ ಅಂದಾಗ ಮಹಂತ ಸ್ವಾಮಿಗಳಂತಾರ, ಹುಚ್ಚಿ ಹಂಗನಕ್ ಹೋಗ್ಬೇಡ, ತಗೋ ಈ 2 ಉತ್ಪತ್ತಿ ತಗೊಂಡ ಬದುಕ ಮಾಡಂತ ಮತ್ತೆ ಯಾವಾಗ ಬಿದನೂರಿಗೆ ಕೊಟ್ಟ ಕಳಿಸ್ತಾರ. ಕೆಲವು ದಿನಗಳೊಳಗ ಗಂಗಮ್ಮ ಗರ್ಭವತಿಯಾಗ, ಕೆಲವು ತಿಂಗಳೊಳಗ ಗರ್ಭವತಿಯಾದ ಗಂಗಮ್ಮ ಊರಿನ ಎಲ್ಲ ಹಿರಿಯರನ್ನ ಕರೆದು ಆ ಹುಟ್ಟಿರುವಂತ ಬಾಲಕನಿಗೆ ತೊಟ್ಟಿಲೊಳಗ ಹಾಕಿ ನಾಮಕರಣ ಮಾಡ್ಬೇಕಂತ ಎಲ್ಲರನ್ನ ಕರೆಸ್ತಾಳ. ಆಗ ಊರಿನ ಹಿರಿಯರು ಮಾತಾಡ್ತಿರ್ತಾರ, ತಂಗಿರ್ಲಾರ್ದ ಮಗ ಅದಾನ. ಊರಿನ ಹಿರಿಯರು ಮಾತಾಡಕತ್ತಿದ್ರು, ತಂದಿಲ್ಲದ ಮಗ, ಈ ತಂದಿರ್ಲಾರ್ದ ಮಗನಿಗೆ ನಾಯಾಕ ತೊಟ್ಟಲಕ್ಕೆ ಹೋಗಬೇಕು, ನಾಯಾಕ ಮುತ್ತೈದೆಯಾಗಿ ತೊಟ್ಟಲಕ್ಕೆ ಕುಂದ್ರಬೇಕಂತ ಇಡೀ ಊರ್ ಮಂದಿ ಬಾಯಿಗೆ ಬಂದಂಗ ಮಾತಾಡೋ ಕಾಲಕ್ಕ ಆಗ ಗಂಗಮ್ಮ ಸತ್ಯ ಹೇಳಬೇಕಾಗಿರ್ತದ. ಆ ತೊಟ್ಟಿಲನ್ನ ತೂಗುವ ಕಾಲಕ್ಕ ಗಂಗಮ್ಮ ತನ್ನ ತತ್ವಪದದ ಮೂಲಕ ಸತ್ಯವನ್ನು ಒಪ್ಪಿಕೊಟ್ಟು ಬಿಡ್ತಾಳ. ಮಗನೊಂದು ಹಡೆದನಲ್ಲ, ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ಎಂಥದು ಜಗವೇ ತಾಯಿ, ಎಂಥದು ಜಗವೇ ತಾಯಿ, ಜಾಣಿನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ಎಂಥದು ಜಗವೇ ತಾಯಿ, ಎಂಥದು ಜಗವೇ ತಾಯಿ, ಜಾಣಿನ ಸುಳ್ಳು ಹೇಳೋದಿಲ್ಲ, ಜಾಣಿನ ಸುಳ್ಳು ಹೇಳೋದಿಲ್ಲ, ಜಾಣಿನ ಸುಳ್ಳು ಹೇಳೋದಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ತುಪ್ಪ ಎಣ್ಣೆ ಎಳೆಯಲಿಲ್ಲ, ಚಪ್ಪಳಿಗೆ ಬಾರಿಸಲಿಲ್ಲ. ತುಪ್ಪ ಎಣ್ಣೆ ಎಳೆಯಲಿಲ್ಲ, ಚಪ್ಪಳಿಗೆ ಬಾರಿಸಲಿಲ್ಲ. ಮುಪ್ಪಿನವರು ಕೇಳಿರಿ ಸಲ್ಲ, ಮುಪ್ಪಿನವರು ಕೇಳಿರಿ ಎಲ್ಲ, ಅಪ್ಪನೆಂದು ಕರೆಯುವುದಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ಮಗನೊಂದು ಹಡೆದೇನಲ್ಲ, ಮದುವೆಗಂಡ ಮನೆಯಾಗಿಲ್ಲ. ಊರಕ್ಕೆ ತಿರುಗಲಿಲ್ಲ, ಜಾರತನವ ಮಾಡಲಿಲ್ಲ. ಊರಕ್ಕೆ ತಿರುಗಲಿಲ್ಲ, ಜಾರತನವ ಮಾಡಲಿಲ್ಲ. ಪಾರವನ್ನು ಹುಟ್ಟಿತಲ್ಲ, ಪಾರವನ್ನು ಹುಟ್ಟಿತಲ್ಲ, ನಾರಿಯರು ಕೇಳಿರಿ ಸೊಲ್ಲ.
ಭಾರವನ್ನು ಹುಟ್ಟಿರಲ್ಲ ನಾರಿಗರು ಕೇಳಿಸಲ್ಲ ಮಗನನ್ನು ಹಡವೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ ಉಂಡು ಹುಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಉಂಡು ಹುಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಪುಂಡ ಮಹಾಂತೇಶ ನಿನ್ನ ಪುಂಡ ಮಹಾಂತೇಶ ಮಹಾಂತೇಶ ನಿನ್ನ ಉಂಡು ಹುಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಪುಂಡ ಮಹಾಂತೇಶ ನಿನ್ನ ಪುಂಡ ಮಹಾಂತೇಶ ನಿನ್ನ ಕಂಡು ಹೆಸರು ಇಟ್ಟೆನಲ್ಲ ಮಗನೊಂದು ಹಡಬೇಕಲ್ಲ ಮದುವೆ ಗಂಡ ಮನೆಯಾಗಿಲ್ಲ ಎಂತ ದುಷಗವೇ ತಾನೇ ಎಂತ ದುಷಗವೇ ತಾನೇ ಜಾಣಿನ ಸುಳ್ಳು ಹೇಳೋದಿಲ್ಲ ಜಾಣಿನ ಸುಳ್ಳು ಹೇಳೋದಿಲ್ಲ ಜಾಣಿನ ಸುಳ್ಳು ಹೇಳೋದಿಲ್ಲ ಮಗನೊಂದು ಹಡದೇನಲ್ಲ ಮದುವೆ ಗಂಡ ಮನೆಯಾಗಿಲ್ಲ ಮದುವೆ ಗಂಡ ಮನೆಯಾಗಿಲ್ಲ ಮದುವೆ ಗಂಡ ಮನೆಯಾಗಿಲ್ಲ ತಾಯಿಯಾದ ಗಂಗಮ್ಮ ಸತ್ಯವನ್ನ ಒಪ್ಪಿಕೊಳ್ತಾ ಊರು ಕೇರಿ ತಿರುಗಾಡಿ ಹಾದರ ಮಾಡಿ ನಾನು ಬದುಕು ಮಾಡಿ ಮಗನನ್ನ ಹಡದಿಲ್ಲ ನಾನು ಸತ್ಯ ಶುದ್ಧದಿಂದಲೇ ಮಾತು ಹೇಳಾಕತ್ತೀನಂತ ಸತ್ಯವನ್ನು ಒಪ್ಪಿಕೊಂಡು ಯಾವಾಗ ಮಗು ಬೆಳೀತಾ ಮಡಿವಾಳಪ್ಪ ಅಂತ ಆತನಿಗೆ ಹೆಸರನ್ನ ಕೊಟ್ಟು ಆ ಬಿದನೂರೊಳಗ ಮಡಿವಾಳಪ್ಪ ಆಟ ಆಡಕತ್ತಿದ್ದ ಏನ್ ಆಟ ಆಡಕತ್ತಿದ್ದ ಅಂದ್ರ ಚಿಣಿದಾಂಡ ಆಡ್ತೀರಿ ಚಿಣಿದಾಂಡ ಆಟ ಆಡುವ ಘಳಿಗೆಯೊಳಗ ಆ ಊರಿನ ನೀಲಗಂಗವ್ವ ಬಾವಿಗೆ ನೀರಿಗೆ ಬಂದು ನೀರು ಹೊತ್ಕೊಂಡು ತನ್ನ ಕಂಕಳದೊಳಗ ಇಟ್ಕೊಂಡು ಮನೆಗೆ ಹೋಗುವ ಘಳಿಗೆಯೊಳಗ ಈ ಮಡಿವಾಳಪ್ಪ ಚಿಣಿಯನ್ನು ಹೊಡಿತಾನ ಏಟು ಹೋಗಿ ಆ ಗಡಗಿಗೆ ಬಿದ್ದಾಗ ಆಕಿನ ಸಹಜವಾಗಿ ಆಕಿನ ಬಾಯಿಗೆ ಒಂದು ಮಾತು ಅಲಾರನ ಹಾಟ್ಯ ಯಾರು ಹೊಡೆದ್ರಿ ಅಲಾರನ ಹಾಟ್ಯ ಯಾರು ಹೊಡೆದ್ರು ಅಂದಾಗ ಆ ಮಡಿವಾಳಪ್ಪ ಹೊಡೆದಿದ್ದ ಅಷ್ಟೊತ್ತಿಗಾಗ್ಲೇ ದೊಡ್ಡ ಬಾಯಿ ನಡೆದಿತ್ತು ಅವರವ್ವ ಓಡಿ ಬರ್ತಾಳ ಮಡಿವಾಳಪ್ಪನ ಅವ್ವ ಗಂಗವ್ವ ಓಡೋಡಿ ಬರ್ತಾಳ ನನ್ನ ಮಗನಿಗೆ ಹಾಟ್ಯ ಅಂತ ಬಯಕತಿಯಲ್ಲವ ಹಾಟ್ಯ 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 ಬೇಡ ಹಾಟ್ ಸಣ್ಣದಲ್ಲ ಹಾಟಿನೊಳಗ ಜಗನ್ನಾಟಿ ಬಂದಾದ ಹಾಟ್ ಸಣ್ಣದಲ್ಲ ತಂಗಿ ಹಾಟ್ಯ 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 ಬೇಡ ಯಾವಾಗ ಗಂಗಮ್ಮ ಆ ನೀಲಗಂಗಮ್ಮಗ ಬುದ್ಧಿ ಹೇಳಿ ಹುಚ್ಚಿ ಮಗನಿಗೆ ಹಾಟ್ಯ ಅಂತ ಬೈತೆ ಹಾಟ್ಯ ಅಂದ್ರೆ ಏನು ತಿಳ್ಕೊಂಡಿ ಈ ಹಾಟಿನಾಗೆ ಜಗತ್ತ ನಾಟಿ ಬಂದದ ಅನ್ನೋದು ತಿಳಿದಿಲ್ಲ ಈ ಹಾಟಿನಿಂದಲೇ ಜಗತ್ತು ಮುನ್ನಡೆದದ ಅನ್ನೋದು ತಿಳಿದಿಲ್ಲ ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಏನೋ ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ ಮುಟ್ಟಾಳ ಅಂತ ನೀವೆಲ್ಲ ಬೈತಿರ್ತೀರಿ ಮಕ್ಕಳಿಗೆ ಬೈತಿರಿಲ್ಲ ಏನು ಮುಟ್ಟಾಳ ಏನು ಮುಟ್ಟಾಳ ನಾನು ಓದಬೇಕಾದ್ರೆ ಮೈಸೂರು ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದ ಬೈಗುಳಗಳ ಮೇಲೆ PhD ಮಾಡ್ಯಾರ ಇದರ ಮೇಲೆ ಬೈಗುಳ ಕಡ್ಕೋಳ ಮಡಿವಾಳಪ್ಪನ ಭಾಷಾ ಕೇಳಬೇಕಂದ್ರೆ ಹಂಗ ಇರ್ತಾವ ಅವ ಹಂಗ ಹೇಳದ್ರನ್ನೇ ನಾಟತಾವ ಇಲ್ಲಾಂದ್ರೆ ನಾಟಕ ಯಾರು ಮಾಡಿಟ್ಟಾರ ಈ ಪ್ರಪಂಚ ಯಾರು
ಯಾವ ಸುಳೆ ಮಗ ಮಾಡಿಟ್ಟಾನ ಈ ಪ್ರಪಂಚ. ಬಹುಶಃ ಮಡಿವಾಳಪ್ಪನ ತಾಕತ್ತು ಯಾರಿಗೂ ಬಂದಿಲ್ಲ. ಖಂಡ ತುಂಡ ಮಾಡಿ ಬಿಸಾಕಿ ಬಿಡುತ್ತಾನೆ. ಇದು ಏನಾಗ್ಯದ? ಇದು ಏನಾಗ್ಯದ? ಹಾಟ್ಯಾಂತಿಯನ್ನ ಕರಿತೇವ. ಈಗ ಹಾಟ್ ಸಣ್ಣದಲ್ಲ, ಮೊಟ್ಟಾಳ. ಇದರ ಅರ್ಥ ಬೈಗುಳುಗಳ ಮ್ಯಾಲ PhD ಯನ್ನು ಮಾಡಿದ್ದ ಅವನ ಸುಮ್ಮನೆ ತೆಗೆದು ನೋಡಾಕತ್ತಿ. ಏನು? ಮುಟ್ಟಾದ 3 ದಿನಕ್ಕೆ ಹುಟ್ಟಿದವರೆಲ್ಲರೂ ಮುಟ್ಟಾಳರು. ಏನು? ಮುಟ್ಟಾಗಲಿಲ್ಲ ಹುಟ್ಟೋದು ಯಾವಾಗ್ರಿ? ಮುಟ್ಟಾದ 3 ದಿನಕ್ಕೆ ಹುಟ್ಟಿದವರೆಲ್ಲರೂ ಮುಟ್ಟಾಳರೇ. ಎಲ್ಲರೂ ಮುಟ್ಟಾಳರು. ಏನು? ಗಟ್ಟಿ ಮುಟ್ಟ ಅಂತೀರಿ? ಭಾರಿ ಗಟ್ಟಿ ಮುಟ್ಟದ. ಏನು? ಮುಟ್ಟ ಗಟ್ಟಿ ಆದ್ಮೇಲೆ ಹುಟ್ಟದವ್ರು ಗಟ್ಟಿ ಮುಟ್ಟ ಅಂತ. ಶಬ್ದ ಕನ್ನಡ ಓದಬೇಕಂದ್ರೆ ಅನುಭವಿಸ್ಬೇಕು, ಸುಮ್ಮನೆ ಓದಬಾರ್ದು. ಮುಟ್ಟ ಗಟ್ಟಿ ಆದ್ಮೇಲೆ ಹುಟ್ಟಿದವರೆಲ್ಲ ಗಟ್ಟಿ ಮುಟ್ಟರು. ಹಂಗ ಈ ಕನ್ನಡ ಸಾಹಿತ್ಯವನ್ನ ಅರಿದು ಕುಡಿದಿರುವಂತ ಆ ಗಂಗಮ್ಮ ಹೇಳ್ತಾಳ, ಹಾಟ್ಯ ಹಾಟ್ಯ ಹಾಟ್ಯಾನ ಬೇಡ ತಂಗಿ, ಹಾಟ್ ಸಣ್ಣದಲ್ಲ, ಹಾಟಿನೊಳಗ ಜಗ ನಾಟಿ ಬಂದಾದ, ಹಾಟು ಸಣ್ಣದಲ್ಲ. ಯಾವಾಗ ನೀಲಗಂಗಮ್ಮಗ ಬುದ್ಧಿ ಹೇಳಿ ಮಡಿವಾಳಪ್ಪಗ ಕರ್ಕೊಂಡು ಮನೆಗೆ ಹೋದ ಮೇಲೆ ಗಂಗಮ್ಮ ಅಂತಾಳ, ಇನ್ನು ಮುಂದೆ ಈ ಊರಾಗ ಇರುವುದು ಬೇಡ, ನಡಿ ಅಂತ ಹೇಳಿ ಯಾವ ಚಿನ್ನಮಯ ಗಿರಿಯ ಗುಡ್ಡ, ಮಹಂತೇಶ್ವರ ಗುಡ್ಡಕ್ಕೆ ಕರ್ಕೊಂಡು ಬಂದು, ಯಪ್ಪ ಆ ಮಹಂತೇಶ್ವರ ಸ್ವಾಮಿಗಳ ಹತ್ರ ಪಾದಕ್ಕೆ ಬಿದ್ದು ಈ ಮಗನಿಗೆ ಉದ್ಧಾರ ಮಾಡುವ ಅಂತ ಕೇಳಕ್ಕ ಮಗನಿಗೆ ಕರ್ಕೊಂಡು ಬಂದು. ಖರೆ ಅಷ್ಟೊತ್ತಿಗಾಗಲೇ ಮಹಂತ ಸ್ವಾಮಿಗಳ ಲಿಂಗೈಕ್ಯರಾಗಿದ್ದರು. ಅಷ್ಟೊತ್ತಿಗಾಗಲೇ ಮಹಂತ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದು, ಲಿಂಗೈಕ್ಯರಾದಾಗ ಈ ಮಡಿವಾಳಪ್ಪ ಇನ್ನು ಕಡ್ಕೊಳ್ಳದ ಮಡಿವಾಳಪ್ಪ ಆಗಿಲ್ಲ, ಇನ್ನು ಬಿದನೂರಿನ ಮಡಿವಾಳಪ್ಪನೇ ಆಗ. ಯಾವಾಗ ಬಿದನೂರಿನ ಮಡಿವಾಳಪ್ಪ ಆ ಮಠದೊಳಗ ಮಲಗ್ತಾನ, 12 ವರ್ಷ ಮಠದ ಸೇವಾ ಮಾಡ್ತಾನ, ಗದಗಿ ಸೇವಾ ಮಾಡ್ತಾನ, ಕಸ ಹೊಡಿತಾನ. ಒಂದು ದಿವಸ ಮಡಿವಾಳಪ್ಪನ ಕನಸಿನೊಳಗ ಮಹಂತ ಸ್ವಾಮಿಗಳು ಬರ್ತಾರ. ಒಂದು ದಿವಸ ಮಡಿವಾಳಪ್ಪನ ಕನಸಿನೊಳಗ ಮಹಂತ ಸ್ವಾಮಿಗಳು ಬರ್ತಾರ. ಮಹಂತ ಸ್ವಾಮಿಗಳು ಬಂದು ಹೇಳುತ್ತಾರ, ಏ ಮಡಿವಾಳ, ನಿನಗ ದೀಕ್ಷಾ ಕೊಡುವಂತ ಗಂಡ ಮಕ್ಕಳು ಈ ನಾಡಿಯೊಳಗ ಯಾರು ಹುಟ್ಟಿಲ್ಲೋ, ಅದು ಹುಟ್ಟಿರುವಂತದ್ದು ಅರಳಗುಂಡಿಗೆ ಶರಣಬಸಪ್ಪ ಮಾತ್ರ ಹುಟ್ಟ್ಯಾನ, ಅಲ್ಲಿಗೆ ಹೋಗಂತ ಹೇಳಿ ಆ ಮಹಂತ ಸ್ವಾಮಿಗಳು ಆ ಬಿದನೂರಿನ ಮಡಿವಾಳಪ್ಪನ ಕನಸಿನೊಳಗ ಬಂದು ಹೇಳಿದಾಗ ಮುಂಜಾನೆ ಥಟ್ ಅಂತ ಎದ್ದು ಕುಂತು ಆ ಬಿದನೂರಿನ ಗೌಡ್ರಾಗಿರುವಂತ ಮಲ್ಲಿಕಾರ್ಜುನಪ್ಪ ಗೌಡ್ರಿಗೆ ಅಷ್ಟೇ ಆಗಲ್ಲ, ಅವ್ರ ತಾಯಿಯನ್ನ ಕರೆದುಕೊಂಡು ಬಂದು ನೇರವಾಗಿ ಅರಳಗುಂಡಿಗೆ ಬರ್ತಾರೆ. ಯಾವ ಅರಳ ಮಡಿವಾಳಪ್ಪನ ಪವಾಡ ನೀವೆಲ್ಲ ಬಹಳ ಚಲೋ, ಆತನ ತತ್ವಪದನು ಸಹಿತ ಅಷ್ಟೇ ಬಹಳ ಚಲೋ ತಾವೆಲ್ಲ ಕೇಳಿರುವಂತವರಾಗಿ. ಮಡಿವಾಳಪ್ಪ ಯಾವಾಗ ಮಠದೊಳಗ ಕುಳ್ಳು ಬಡಿಯೋ ಕಾಲಕ್ಕ ಗವಾರದಿಂದ ಅವ್ರ ಶಾಸ್ತ್ರಿಗಳು ಬರ್ತಾರೆ. ಏನೋ ಶಾಸ್ತ್ರಿಗಳು. ಮಡಿವಾಳಪ್ಪ ಕಾಯಕದೊಳಗ ನಿರತನಾಗಿದ್ದ. ಮಡಿವಾಳಪ್ಪ ಯಾವಾಗ ಕಾಯಕದೊಳಗ ನಿರತನಾದ ಘಳಿಗೆಯೊಳಗ ಇಲ್ಲಿ ಮಡಿವಾಳಪ್ಪ ಅಂತಾರಲ್ಲ, ಯಾರಂತ ಕೇಳದವ ಗವಾರದ ಶಾಸ್ತ್ರಿ ಕೇಳ. ಇಲ್ಲಿ ಮಡಿವಾಳಪ್ಪದವಂತಲ್ಲ, ಎಲ್ಲದಾರ ಮಡಿವಾಳಪ್ಪ ಅಂತ ಕೇಳಿದಾಗ ಮಡಿವಾಳಪ್ಪನವ್ರಂತಾರ, ಊರಿನ ಮಂದಿ ಅಂತಾರಪ್ಪ ನನಗ ಮಡಿವಾಳಪ್ಪ ಅಂದ್ರು. ನಾನೇ ಮಡಿವಾಳಪ್ಪ ಅಂದಿಲ್ಲ, ನಾವಂದ್ರೆ ನಾವೇ ಅಂದ ಬಿಡ್ತೀವಿ ಪಟಕ್ನೆ. ಚಲೋ ಉತ್ತರ ಕೊಟ್ಟು ಏನೋ ಊರಿನ ಮಂದಿ ಅಂತ ಏನಂತ ಮಡಿವಾಳಪ್ಪ ಅಂತಾರ ನನಗ ಅಂದಾಗ ಆಗ ಶಾಸ್ತ್ರಿ ಅಂತಾನ, ನಿಂತನೇ ಹೆಸರು ನೋಡ್ರೆ ಬಹಳ ಚಲೋ ಅದ, ಇನ್ನು ನಿನ್ನ ಹಣೆ ಬರಕ ಮಾಯೆಯನ್ನ ಬಿಟ್ಟಿಲ್ಲ, ಕುಳ್ಳು ಬಡದು ಅಡಿಗೆ ಮಾಡಿ ಹೊಟ್ಟಿ ತುಂಬಿ ಊಟ ಮಾಡ್ಬೇಕನ್ನೋ ಮಾಯ ತೆಗೆದಿಲ್ಲ ಅಂದ ಮೇಲೆ ನೀ ಯಾವ ಮಡಿವಾಳಪ್ಪ ಆಗ್ತಿ ಅಂದ್ರ ಶಾಸ್ತ್ರಿ. ಏನೋ ಇನ್ನು ಮಾಯಾನಿ ನಾನು ನಂದು ನಂದು ನಂದ ಮಠ
ನಂದು ಕುಳ್ಳ, ನನ್ನ ಎಮ್ಮಿ, ನನ್ನ ಆಕಳ, ನನ್ನ ಹಾಲ, ನಂದ ಸಗಣಿ ಅಂತ ಇನ್ನು ಬಡದ್ಯಾಡಿ ಮಾಯಾದ ಅಂಟಿನೊಳಗ ಕುಂತಿಯಲ್ಲೋ. ನಿನಗೆ ಯಾವಾಗ ಮಡಿವಾಳಪ್ಪಕ್ಕಂತಾರ ಮಾಯದ ಪ್ರಪಂಚದೊಳಗ ಕುಂತಿ ನಿನಗೆ ನೀನು ಹಾಳು ಮಾಡ್ಕೊಂಡಿ ಅಂದಾಗ ಮಡಿವಾಳಪ್ಪ ಅಂತಾರ ಯಾವುದು ಮಾಯ ಹೇಳಲು ಶಾಸ್ತ್ರಿ, ಶಾಸ್ತ್ರವನ್ನು ತಿಳಿದುಕೊಳ್ಳದೆ ಬಾಯಿ ಕಿಸದಿಯಲ್ಲೋ. ಮಾಯ ಯಾವುದೇಳು ಶಾಸ್ತ್ರೀಯ, ಮಾಯ ಯಾವುದೇಳು ಶಾಸ್ತ್ರೀ, ಮಾಯ ಯಾವುದೇಳು ಶಾಸ್ತ್ರೀ, ನಿನ್ನ ಮಾಯತವಾನರಿಯಲು ಬಾಳ್ವಾನಿದೆ. ಮಾಯ ಯಾವುದೇಳು ಶಾಸ್ತ್ರೀ. ಲಾಲಲಾ ಲಲಲಾಲಲಾಲಲಾ, ಆಹಾ ಲಲಲಾಲಲಾಲಲಾ, ಮಾಯ ಯಾವುದೇಳು ಶಾಸ್ತ್ರೀಯ, ಮಾಯ ಯಾವುದೇಳು ಶಾಸ್ತ್ರೀ. ಒಂದೇ ಮೂರಾಯಿ ತಂದೆ ಈ ಅಂಗದೊಳಗನೆ ಅದನ್ನೆಲ್ಲ ತಂದೆ. ಒಂದೇ ಮೂರಾಯಿ ತಂದೆ ಈ ಅಂಗದೊಳಗನೆ ಅದನ್ನೆಲ್ಲ ತಂದೆ. ಸುಂದರ ಕವಿ ಹೇಳು ಬಂದಿ, ಸುಂದರ ಕವಿ ಹೇಳು ಬಂದಿ, ಈ ಮಂದಿ ಒಳಗ ಮಾಡು ನಿನ್ನ ಚಿಂದೆ. ಮಾಯ ಯಾವುದೇಳೋ ಶಾಸ್ತ್ರೀ, ಮಾಯ ಯಾವುದೇಳೋ ಶಾಸ್ತ್ರೀ. ತವಳಕ್ಕೆ ಅಂಕುರವಾಗುವುದೇ ಈ ಅವನಿಯ ಮೇಲೆ ಬಿಂಬ ಬೆಳೆದಿತು. ತವಳಕ್ಕೆ ಅಂಕುರವಾಗುವುದೇ ಈ ಅವನಿಯ ಮೇಲೆ ಬಿಂಬ ಬೆಳೆದಿತು. ತವ ಪೂರ್ಣ ಫಲ ಪುಷ್ಪ ಮೂಡಿ, ತವ ಪೂರ್ಣ ಫಲ ಪುಷ್ಪ ಮೂಡಿ, ನೀ ಅವ ನಿಜ ಜೋಳು ಬೇಡ ಹೇಳಲು. ಮಾಯ ಯಾವುದೇಳೋ ಶಾಸ್ತ್ರೀ, ನಿನ್ನ ಮಾಯತವಾನರಿಯಲೆ ಬಾಳ್ವಾಯಿದೆ. ಮಾಯ ಯಾವುದೇಳೋ ಶಾಸ್ತ್ರೀ. ಲಾಲಲಾ ಲಲಲಾಲಲಾಲಲಾ, ಆಹಾ ಲಲಲಾಲಲಾಲಲಾ. ತಾಯಿಯ ಗಂಡ ನಮ್ಮಮ್ಮ, ಅಜ್ಜಾಯಿಯ ಮೊಮ್ಮಗ ಮುದ್ದ ನೆನೆಸುವನಪ್ಪ. ತಾಯಿಯ ಗಂಡ ನಮ್ಮಮ್ಮ, ಅಜ್ಜಾಯಿಯ ಗಂಡ ಮುದ್ದ ನೆನೆಸುವನಪ್ಪ. ನ್ಯಾಯನೀಯ ನ್ಯಾಯ ಕಾಗೋದಪ್ಪ, ನ್ಯಾಯನೀಯ ನ್ಯಾಯ ಕಾಗೋದಪ್ಪ. ಗುರುರಾಯ ಗುಡ್ಡನಲು ಒಳಗಾನು ಕಪ್ಪ. ಮಾಯ ಯಾವುದೇಳೋ ಶಾಸ್ತ್ರೀ, ಮಾಯ ಯಾವುದೇಳೋ ಶಾಸ್ತ್ರೀ. ನಿನ್ನ ಮಾಯತವಾನರಿಯಲೆ ಬಾಳ್ವಾಯಿದೆ. ಮಾಯ ಯಾವುದೇಳೋ ಶಾಸ್ತ್ರೀ. ಲಾಲಲಾ ಲಲಲಾಲಲಾಲಲಾ, ಆಹಾ ಲಲಲಾಲಲಾಲಲಾ, ಲಾಲಲಾ ಲಲಲಾಲಲಾಲಲಾ, ಆಹಾ ಲಲಲಾಲಲಾಲಲಾ. ಇಂಥಪ್ಪ ಮಡಿವಾಳಪ್ಪನವರು ಯಾವ ಶರಣ ಬಸವೇಶ್ವರರ ನಮ್ಮ ಮಲ್ಲಿಕಾರ್ಜುನಪ್ಪ ಗೌಡ್ರ ಕರ್ಕೊಂಡು ಬಂದ್ರು, ಅರಳಗುಂಡಿಗೆ ಶರಣ ಬಸಪ್ಪನವರು ಜಂಗಮರಿಗೆ ಪ್ರಸಾದವನ್ನ ಕೊಡ್ತಿದ್ರು. ಯಾವ ಮಲ್ಲಿಕಾರ್ಜುನಪ್ಪ ಗೌಡ್ರಂತ ಬಿದನೂರಿನಿಂದ ಒಬ್ಬ ಬಾಲಕನಿಗೆ ಕರ್ಕೊಂಡು ಬಂದ. ಏನು ಒಬ್ಬ ಹುಡುಗಗ ಕರ್ಕೊಂಡು ಬಂದಾರ.
ಅವರಿಗೆ ದೀಕ್ಷೆಯನ್ನ ಕೊಡಿಸ್ಬೇಕಂತ ದೀಕ್ಷಾರ್ಥಿಯಾಗಿ ಒಬ್ಬ ಹುಡುಗ ಬಂದಾನ. ಅವ ತಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಾನೆಪ್ಪ. ಏನಿದೆ ಬಂದೆಪ್ಪ, ಜಂಗಮರ ಪ್ರಸಾದ ಮುಗಿದಿ ನಾನ ಬಂದೆ. ಶರಣ ಬಸಪ್ಪನವರು ಯಾವಾಗ ಜಂಗಮರಗ ಪ್ರಸಾದವನ್ನ ಕೊಟ್ಟ ಆದ್ಮೇಲೆ ಹೊರಗೆ ಬಂದು ನೋಡ್ತಾರ, ಮಲ್ಲಿಕಾರ್ಜುನಪ್ಪ ಗೌಡ್ರು ಮಡಿವಾಳಪ್ಪಗ ಕರ್ಕೊಂಡು ಬಂದು. ಮಲ್ಲಿಕಾರ್ಜುನಪ್ಪ ಗೌಡ್ರು ಮಡಿವಾಳಪ್ಪಗ ಕರ್ಕೊಂಡು ಬಂದ ಘಳಿಗೆಯೊಳಗ ಆ ಮಡಿವಾಳಪ್ಪ ಥಟ್ ಅಂತ ಎದ್ದ ನಿಂತ ಶರಣ ಬಸಪ್ಪನವರ ಪಾದಕ್ಕ ಉದ್ದಕ್ಕೆ ನಮಸ್ಕಾರ ಮಾಡಿ. ಯಾವಾಗ ಉದ್ದಕ್ಕೆ ನಮಸ್ಕಾರ ಮಾಡಿದಾಗ ಆ ಕ್ಷಣಕ್ಕಂತಾರ ಯಾರು? ಮಡಿವಾಳಪ್ಪ ಸಾಕ್ಷಾತ್ ಸದ್ಗುರು ಪ್ರತ್ಯಕ್ಷವಾಗಲು. ಇವೆಲ್ಲ ಹಾಡು ಕೇಳಿರ್ಬೇಕಾದ್ರೆ ಮತ್ತ ಮಡಿವಾಳಪ್ಪನವ್ರ ಪುರಾಣ ಬಂದಾಗ ಸಂದರ್ಭ ತಕ್ಕಂಗ ಹಾಡುಗಳು ಬರ್ತದೆ, ಅವಾಗ ತಾವೆಲ್ಲ ಕೇಳಬೇಕು. ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ನಿಮ್ಗೆ ಪರಿಚಯಿಸ್ತಿದ್ರು ಅಷ್ಟೆ. ಕೇಳಬೇಕು ಮಡಿವಾಳಪ್ಪನವ್ರ ಪುರಾಣ. ಆತನ ಪುರಾಣ ಕೇಳಬೇಕು ಅಂದ್ರೆ ಹೇಳೋರ್ಗೂ ಅಷ್ಟ ಧಿಮ್ ಇರಬೇಕು, ಕೇಳೋರ್ಗೂ ಅಷ್ಟ ಧಿಮ್ ಇರಬೇಕು. ಅದು ಪುರಾಣ ಅಂದ್ರೆ ಅಂತ ತಾಕತ್ತು ಪುರಾಣದ. ಅಂಥ ಮಡಿವಾಳಪ್ಪನವರು ಎದ್ದು ನಿಂತ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ. ಏನು ಸಾಷ್ಟಾಂಗ ಅಂದ್ರೆ ಅಷ್ಟ ಪ್ಲಸ್ ಅಂಗ ಇಸಿಕಲ್ ಟು ಸಾಷ್ಟಾಂಗ. ನಮ್ಮ ದೇಹದ 8 ಅಂಗಗಳು ಭೂಮಿಗೆ ತಾಕಿ ನಮಸ್ಕಾರ ಮಾಡೋದಕ್ಕೆ ಸಾಷ್ಟಾಂಗ ಅಂತ. ಉದ್ದಕ್ಕೆ ನಮಸ್ಕಾರ ಮಾಡ್ತೀವಿ. ಯಾವಾಗ ಉದ್ದಕ್ಕೆ ನಮಸ್ಕಾರ ಮಾಡೋಣ, ಶರಣ ಬಸಪ್ಪನವ್ರ ಕಟ್ಟಿಗೆ ಗದಿಗಿಗೆ ಕುಂತು ಮಡಿವಾಳಪ್ಪ ಕೆಳಗೆ ಕುಂತಿತ್ತು. ಯಪ್ಪ, ನಂದೊಂದು ಸಣ್ಣ ಪ್ರಶ್ನೆ ಅದ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾ ಮುಂದೆ ಮಾತು ತೋರಿಸ್ತೀನಿ ಅಂತ. ಎಷ್ಟು ಬಾಲಕನಾದ ಮಡಿವಾಳಪ್ಪ, ನಂದೊಂದು ಪ್ರಶ್ನೆ ಅದ, ಆ ಪ್ರಶ್ನೆಗೆ ಉತ್ತರ ಕೊಟ್ಟ ನನ್ನ ಮಾತು ಮುಂದುವರಿಸ್ತೀನಿ. ಹೇಳಪ್ಪ, ಏನು ಕಾರಣ? ಯಪ್ಪ, ಏನಿಲ್ಲ, ತಿಪ್ಪ್ಯಾಗ ಹುಟ್ಟಿದ ಪತ್ರಿಗಿಡ ಪೂಜಾಕ ಬರ್ತದೋ ಬರಲ್ಲ ಅಂತ. ಏನವ ಪ್ರಶ್ನೆ? ತಿಪ್ಪ್ಯಾಗ ಹುಟ್ಟಿದ ಪತ್ರಿಗಿಡ ಪೂಜಾಕ ಬರ್ತದೋ ಬರ್ತದ? ಯಾವ ತಿಪ್ಪಿಯೊಳಗ ಹುಟ್ಟಿದ ಪೂಜಾಕ ಪತ್ರಿಗಿಡ ಪೂಜಾಕ ಬರ್ತದೋ ಬರಲ್ಲ ಅಂದಾಗ ಶರಣಪ್ಪನವರು 1 ನಿಮಿಷ ಸುಮ್ಮನೆ ಕುಂತ ಹೇಳ್ತಾರ, ಹುಚ್ಚ, ತಿಪ್ಪ್ಯಾನ ಗೊಬ್ಬರ ಒಯ್ದು ಹೊಲಕ್ಕೆ ಹಾಕಿ, ತಿಪ್ಪ್ಯಾನ ಗೊಬ್ಬರ ಒಯ್ದು ಹೊಲಕ್ಕೆ ಹಾಕಿ, ಹೊಲದೊಳಗ ಜಾಳ ಬೆಳೆದು ಜಾಳದಿಂದ ಮತ್ತೊಂದು ಮಗದೊಂದು ಮಾಡಿ ಆ ಜಾಳನ ತಗೊಂಡು ಬಂದು ರೊಟ್ಟಿ ಮಾಡಿ ದೇವರಿಗೂ ಎಡಿ ಮಾಡ್ತಿ, ನಿನ್ನ ಹೊಟ್ಟಿಗೂ ಎಡಿ ಮಾಡ್ತಿ ಅಂದ ಮೇಲೆ ಇನ್ನ ತಿಪ್ಪ್ಯಾಗ ಹುಟ್ಟಿದ ಗಿಡ ಹೆಂಗ ಬರಲ್ಲ ಅಂದ್ರ, ಇಲ್ಲ ತಿಪ್ಪ್ಯಾಗ ಹುಟ್ಟಿದ ಗಿಡ ಹೆಂಗ ಪೂಜಾಕ ಬರಲ್ಲ? ಯಪ್ಪ, ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿತ್ತು, ಅದಕ್ಕಂತ ಅಲ್ಲಿಂದ ಇಲ್ಲಿ ತನಕ ಬಂದೀನಿ. ಪುತ್ರ ಸಿಕ್ಕ ಬಿಟ್ಟದ, ಪೂಜಾಕ ಬರ್ತದಂತ ನೀ ಹೇಳಿ ಅಂದ ಮೇಲೆ ನನಗ ನಿನ್ನಿಂದಲೇ ದೀಕ್ಷಾ ಆಗಬೇಕಂದ್ರ ಏನಾಗಬೇಕು? ದೀಕ್ಷಾ. ಏನ್ ಬೇಕಂತ ಕೇಳ, ಏನು ವಿದ್ಯಾಭ್ಯಾಸ ಮಾಡ್ಬೇಕಂತ ಮಾಡಿಯೋ? ಯಪ್ಪ, ನಾ ಹೋಗಿ ನೀ ಆಗ್ಬೇಕಂತ ಮಾಡಿ ಅಂದವ. ಒಂದು ಉತ್ತರ ನೋಡ್ರಿ, ಸುಮ್ಮನೆ 40-60 ವರ್ಷ ಆದ್ರೂ ನಾನು ಇಂಥ ಹೇಳಕ್ ಬರಲ್ಲ. 8 ವರ್ಷದ ಮಡಿವಾಳಪ್ಪ ಹೇಳಕತ್ತಾನ, ಏನು ನಾ ಹೋಗಿ ನೀ ಆಗಬೇಕು. ಏನಿಂಗ? ಎಲ್ಲಿ ನಾ ಅನ್ನೋದು ಬರ್ತದ ಅಲ್ಲಿ ನೀ ಅನ್ನೋದು ಬರಲ್ಲ. ಎಲ್ಲಿ ನಾ ಅನ್ನೋದು ಹೋಗ್ತದ ಅಲ್ಲಿ ಭಗವಂತನ ಆವಾಸ ಸ್ಥಾನ ಉಳಿತು. ಆವಾಸ ಸ್ಥಾನ ಸೌಕಾರ್ಗ ಸೊಕ್ಕ ಬಂದು, ಸೌಕಾರ್ಗ ಸೊಕ್ಕ ಬಂದು. ನಮಸ್ಕಾರ ಮಾಡೋರಿಗೆ ನಮಸ್ಕಾರ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ. ಆದ್ರೆ ಸೌಕಾರ್ಗ ಸೊಕ್ಕ ಎದುರು ಬಂದಿತ್ತು ಅಂದ್ರ ನಾ ಬಹಳ ದೊಡ್ಡ ಸೌಕಾರದಿನಂತ 2 ಬಂದಿತ್ತು. ಏನು ಬಂದಿತ್ತು? ಏನು ಬಂದಿದ್ದೇವ?
ಎರಡು ಕೋಡ್ ಬಂದಿದ್ದು ಕಟ್ಟಿ ಮೇಲೆ ಕುಂತ ಬಡುವ ಮನುಷ್ಯ ಸೌಕರ ನಮಸ್ಕಾರ ಅಂತ ಕೈ ಮುಗಿದ. ನಮಸ್ಕಾರ ಅಂತ ಕೈ ಮುಗಿದಾಗ ಸೌಕಾರ ಏನ್ ಮಾಡ್ಬೇಕು? ನಮಸ್ಕಾರ ಮಾಡ್ಬೇಕು. ಆದ್ರೆ ಸೌಕಾರ ಕೈ ಮುಗಿಲಿಲ್ಲ. ಸೌಕಾರಗ ಬಡವನ ನಮಸ್ಕಾರ ತಿಳಿ. ಯಾವಾಗ ಸೌಕಾರಗ ಬಡವನ ನಮಸ್ಕಾರ ತಿಳಿಲಿಲ್ಲ, ಆ ಕ್ಷಣದೊಳಗ ಪೂಜಾ ಮಾಡುವಂತ ಪೂಜಾರಿ ನೋಡು, ಕಟ್ಟಿ ಮೇಲೆ ಕುಂತ ಬಡವನ ನಮಸ್ಕಾರ ಸೌಕಾರಗ ತಿಳಿಲಾರ್ದಾಗ ಗುಡಿಯೊಳಗ ಪೂಜಾ ಮಾಡುವಂತ ಪೂಜಾರಿ ನೋಡಿ ಕೇಳುತ್ತ, ಸೌಕಾರ ನೀ ಸಾಯು ತನಕ ಸೌಕಾರಾಗಿ ಸಾಯ್ತೀಯೋ ಇಲ್ಲ ಮನುಷ್ಯ ಆಗಿ ಸಾಯ್ತೀಯೋ? ಏನಪ್ಪ ಇಲ್ವಾ? ನೀ ಸಾಯು ತನಕ ಸೌಕಾರಾಗಿನೇ ಸಾಯ್ತೀಯೋ ಏನು ಮನುಷ್ಯ ಆಗಿ ಸಾಯ್ತೀಯ? ಸೌಕಾರಗ ಬಹಳ ವಿಶೇಷ. ಇದೇನು ಮನುಷ್ಯ ಆಗೋದು ಹೇಳಕತ್ತಲ್ಲ ಪೂಜಾರಿ ಅಲ್ಲ. ಹೌದಪ್ಪ, ನೀ ಸಾಯೋ ತನಕ ಇದೇ ಸೌಕಾರಕ್ಕಿಂದ ಸತ್ತಿ ಅಂದ್ರ ನಾ 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 ಅಂತ ಅಂದೆ ಅಂದ್ರೆ 4 ಮಂದಿ ಸಹಿತ ನೀನು ಹೊತ್ಕೊಂಡು ಹೋಗಕ್ ಯಾರು ಇಲ್ಲ. ನಾ ನಾ ಅಂದವರು ಮಣ್ಣಿಗೆ ಹೋಗಬೇಕು, ನೀ ನೀ ಅಂದವರು ಮಣ್ಣಿಗೆ ಹೋಗಬೇಕು. ಸುಖರ ನಿನ್ನ ಮನಸ್ಸಿನಾಗ ಬರೀ ನಾ ನಾ ಅನ್ನೋದದ. ಇನ್ನು ಬರೀ ನಾ ಅಂತ ಇಟ್ಕೊಂಡು ನೀನು ಮಣ್ಣಿಗೆ ಹೋಗಿ 4 ಮಂದಿ ಹೊತ್ಕೊಳ್ಳಾರ್ದಂಗ ಮನುಷ್ಯತ್ವ ಮರೆತು ನೀ ಸೌಕಾರಿಕೆಯೊಳಗ ಸಾಯ್ತೀಯೋ ಏನು ಮನುಷ್ಯತ್ವದೊಳಗ ಸಾಹಿತ್ಯ ಅಂದಾಗ ಸೌಕಾರಗ ಬುದ್ಧಿ ಬರ್ತದ. ನನಗ ಮನುಷ್ಯ ಮಾಡಲ್ಲ, ಏನ್ ಮಾಡು ಮನುಷ್ಯ. ಆಗ ಪೂಜಾರಿ ಅಂತಾಗ ನಾ ಮಾಡಲ್ಲ, ಮಠದಾಗ ಸ್ವಾಮಿಗಳದರ ಹೋಗಿ ಕೇಳ. ಯಾವ ಕೆಲಸ ಬಿಟ್ಟ ಮಠಕ್ಕೆ ಬಂದ ಸಾಷ್ಟಾಂಗ ನಮಸ್ಕಾರ ಹಾಕದ ಸ್ವಾಮಿಗಳ ಕೇಳ್ತಾರ, ಹುಚ್ಚ ಯಾರು ನೀವು? ಯಪ್ಪ ಈ ಊರೊಳಗ ಬಹಳ ದೊಡ್ಡ ಮನಿ, ಆಕಾಶದ ಎತ್ತರಕ್ಕೆ ದೊಡ್ಡ ಲಟ್ಟದ ಮನಿ ಕಟ್ಟಿರಲ್ಲ, ಅದೇ ಆ ಮನಿ ಸೌಕಾರ ನಾನೇ ಅಲ್ಲ. ಆ ಮನಿ ಸೌಕಾರ. ಸ್ವಾಮಿಗಳಂದ್ರು ಸೌಕಾರ ನಿನ್ನ ಮನೆಗಿದ್ದಿ, ಮನೆಯಾಗಿರೋದು ಬಿಟ್ಟು ಮಠಕ್ಕೆ ಯಾಕೆ ಬಂದೆ ಅಂದ್ರು. ಯಪ್ಪ ಇಷ್ಟು ದಿವಸ ಬರೀ ಸೌಕಾರ ಆಗಿದ್ದೆ, ಈಗ ಮನುಷ್ಯ ಆಗ್ಬೇಕಂತ ಮಾಡೀನಿ, ಮನುಷ್ಯ ಆಗಿ ಸಾಯ್ಬೇಕಂತ ಮಾಡೀನಿ, ಅದಕ್ಕೆ ನಾ ಬಂದೀನಿ ಅಂದಾಗ ಆಗ ಸ್ವಾಮಿಗಳಂತಾರ, ಇಷ್ಟು ದಿವಸ ನನ್ನ ಮಠಕ್ಕೆ ಯಾರ್ಯಾರು ಬಂದಾರ ಹೊಸ ಮಂದಿ ಬರೀ ತಮ್ಮ ತಮ್ಮ ತಿಪ್ಪೆ ಹೇಳ್ಕೊಂತ ಬಂದಾರಪ್ಪ, ನೀರೇ ಒಬ್ಬರೇ ಮನುಷ್ಯ ಆಗ್ಬೇಕಂತ ಬಂದಿಯಲ್ಲ, ನಿನಗೆ ಬಹಳ ದೊಡ್ಡ ನಮಸ್ಕಾರ ಅಂತ ಸ್ವಾಮಿಗಳ ಕೈ. ಮಾತು ಹೇಳ್ಬೇಡಪ್ಪ ಮನುಷ್ಯ ಮಾಡಂದ, ಮಾತು ಹೇಳ್ಬೇಡ ಮನುಷ್ಯ ಮಾಡ. ಯಾವಾಗ ಮಾತು ಹೇಳ್ಬೇಡ ಮನುಷ್ಯ ಮಾಡಂದಾಗ ಸ್ವಾಮಿಗಳಂತಾಗ, ಹುಚ್ಚ ನಾಳೆ ದಿವಸ ಮುಂಜಾನೆ 10ಕ್ಕೆ ಈಗೇನು ಬಂದಿಯಲ್ಲ ಹಾಗೂ ಹೊಳ್ಳಿ ನಾಡಿಗೆ ಬಾ ಅಂದಾಗ ಸೌಕಾರ ಹೊಂಟ ನಿಂತ. ಹೋಗೋ ಕಾಲಕ್ಕೆ ಸ್ವಾಮಿಗಳು ಒಂದು ಮಾತು ಹೇಳಿ ಕಳಿಸ್ತಾರ, ನಿಮ್ಮ ಮನ್ಯಾಗ ಕೆಲಸಕ್ಕೆ ಬರ್ಲಾರ್ದ ಸಾಮಾನು ತಗೊಂಡ ಬಾ, ನಾನು ನಿನಗೆ ಮನುಷ್ಯ ಮಾಡ್ತೀನಿ ಅಂತ. ಯಾವ ಸಾಮಾನ? ಕೆಲಸಕ್ಕೆ ಬರ್ಲಾರ್ದ ಸಾಮಾನು ತಗೊಂಡ ಬಾ, ನಾನು ನಿನಗೆ ಮನುಷ್ಯ ಮಾಡ್ತೀನಿ. ಯಾವಾಗ ಸೌಕಾರ ಮನೆಗೆ ಹೋದ, ಅಡಿಗೆ ಮನೆಗೆ ಹೋಗ್ತ, ಅಡಿಗೆ ಮನೆಗೆ ಹೊಕ್ಕು ಹುಡುಕ್ತಾನ, ಕೆಲಸಕ್ಕೆ ಬರ್ಲಾರ್ದ ಸಾಮಾನ ಯಾವುದು ಯಾವುದು ಯಾವುದು. ಕಾಲಾಗ ಮಸಿಬಟ್ಟಿ ಬಿದ್ದಿತ್ತು, ಮಸಿಬಟ್ಟಿ ಕೈಯಾಗ ಹಿಡ್ಕೊಂಡು ಇದೇನು ಕೆಲಸಕ್ಕೆ ಬರ್ಲಾರ್ದು. ಯಾವಾಗ ಕೆಲಸಕ್ಕೆ ಬರ್ಲಾರ್ದ ಮಸಿಬಟ್ಟಿ ಅಂತ ಕೈಯಾಗ ಹಿಡ್ಕೊಂಡ ನಿಂತ 5 ನಿಮಿಷ ಯೋಚನೆ ಮಾಡ್ತಾನ, ನಮ್ಮವ್ವ ನನ್ನ ಹೆಂಡತಿ ನನಗೆ 2 ರೊಟ್ಟಿ ಬಿಸಿ ಬಿಸಿ ಮಾಡಿ ಕೊಡಬೇಕು ಅಂದ್ರ ಈ ಹಂಚು 5 ಒಲಿ ಮೇಲೆ ಇಡಬೇಕು. ಹಂಚು 5 ಒಲಿ ಮೇಲೆ ಇಡಬೇಕಂದ್ರೆ ಏನ್ ಬೇಕು? ಏನ್ ಬೇಕ್ಯಾವ? ಮಸಿಬಟ್ಟಿ. ಈ ಮಸಿಬಟ್ಟಿ ಇಲ್ಲ ಅಂದ್ರೆ ನನಗೆ 2 ರೊಟ್ಟಿ ಆಗಲ್ಲ. ಇದ ಕೆಲ್ಸಕ್ಕೆ ಬರ್ತದ ಮಸಿಬಟ್ಟಿ ಅಂತ ಬಿಟ್ಟ, ಕೆಲ್ಸಕ್ಕೆ ಬರ್ತದ ಮಸಿಬಟ್ಟಿ ಅಂತ ಬಿಟ್ಟ. ಹೊರಗೆ ಬರ್ತಾನ, ಮೂಲ್ಯಾಗ ಕಸಬರ್ಗಿ ಇತ್ತು, ಕಸಬರ್ಗಿನ ಕೈಯಾಗ ಹಿಡ್ಕೊಂತಾನೆ, ಇದೇನ ಕೆಲಸಕ್ಕೆ ಬರ್ಲಾರ್ದಂದ 10 ನಿಮಿಷ ಯೋಚನೆ ಮಾಡ್ತಾನ. 10 ನಿಮಿಷ ಯೋಚನೆ ಮಾಡಿ ಹೇಳ್ತಾನ, ನನ್ನ ಮನೆ ಸ್ವಚ್ಛ ಕಾಣಬೇಕಂದ್ರ ಕಸಬರ್ಗಿ, ಕಸಬರ್ಗಿ ಇರಲಿಲ್ಲ ಅಂದ್ರೆ ಮನೆ ಸ್ವಚ್ಛ ಕಾಣಲ್ಲ. ಅದಕ್ಕೆ ಕಸಬರ್ಗಿ ಸಹಿತ ಕೆಲಸಕ್ಕೆ ಬರುವಂತಹದ ಅಂತ ಬಿಟ್ಟ. ಸಾಯಂಕಾಲ ಆಗಿತ್ತು, 10 ಮುಣಗಿತ್ತು, 8 9 ಆಗಿತ್ತು. ತಲೆಗೆ ಕೈ ಕೊಟ್ಕೊಂಡು ಮೂಲ್ಯಾಗ ಕುಂತಿದ್ದ. ಅವ್ರವ್ವ ವರ್ಷಿನ ಮ್ಯಾಲ ಮಲ್ಕೊಂಡಿದ್ಲು. ಮ್ಯಾಲ ನೋಡ್ತಾನ ಕಲಾಟಿ ಮ್ಯಾಲ ಏನ್ ಮಾಡಿದ್ಲು ಅವ್ರವ್ವ ಅಂದ್ರೆ ಚಿಂದಿ ಬಟ್ಟಿ ಹಾಯ್ಕೊಂಡು ಬಂದು ಗಂಟೆ ಕಟ್ಟಿ ಮ್ಯಾಲ ಇಟ್ಟಿತ್ತು.
ಚಿಂದಿ ಬಟ್ಟೆ ಹಾಕೊಂಡು ಬಂದು ಗಂಟ ಕಟ್ಟಿ ಮ್ಯಾಲಿಟ್ಟಿದ್ಲು. ಮ್ಯಾಲಿಟ್ಟ ಘಳಿಗೆಯೊಳಗ ಆಗ ಸೌಕಾರಂದ ಇವೇನ ಚಿಂದಿ ಬಟ್ಟಿ ಕೆಲಸಕ್ಕೆ ಬರ್ಲಾರ್ದ ಗಂಟದ, ಇದ ಕೆಲಸಕ್ಕೆ ಬರ್ಲಾರ್ದ ಸಾಮಾನು ವೈದ್ರಾಯ್ತು ಅಂತ ಚಿಂದಿ ಬಟ್ಟಿ ಗಂಟ ಕೆಳಗೆ ಇಳಿಸಾಕತ್ತಿದ್ದ. ಅವ್ರವ್ವ ನೋಡ್ತಾಳ, ಏ ಮಗ ಏನು ಮಾಡಕತ್ತೀಯ? ಯವ್ವ ಏನಿಲ್ಲ, ಸ್ವಾಮಿಗಳ ಕೆಲ್ಸಕ್ಕೆ ಬರ್ಲಾರ್ದ ಸಾಮಾನು ತಗೊಂಡು ಬಾ ಅಂದಾರ, ಅದಕ್ಕೆ ಚಿಂದಿ ಬಟ್ಟಿ ಹಾಯ್ಕೊಂಡು ಬಂದಿಯಲ್ಲ, ಕೆಲ್ಸಕ್ಕೆ ಬರ್ಲಾರ್ದು ನಾಳೆಗೆ ಹೊತ್ಕೊಂಡು ಹೋಗ್ಬೇಕಂತ ಇಟ್ಟಿ ಬಂದಾಗ ಆಗ ಅವ್ರವ್ವ ಅಂತಾಳ, ಹುಚ್ಚ ಏನೋ ಕೆಲ್ಸಕ್ಕೆ ಬರ್ಲಾರ್ದ ಚಿಂದಿ ಬಟ್ಟಿ ಅಂತ ನೀನು ತಿಳ್ಕೊಂಡಿಯಲ್ಲೋ? ಹಳಿ 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 ಬಡ್ಕೊಂಡು ಹೇಳ್ತಾಳ, ಊರೂರೂರೂರ ಮನಿ 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 ತಿರುಗಾಡಿ ಚಿಂದಿ ಬಟ್ಟಿ ಯಾಕೆ ಹಾಯ್ಕೊಂಡು ಬಂದಿರಂದ್ರ ಚಲೋ ನಿನಗೊಂದು ಕೌದಿ ಹೊಲಿದು ಕೊಡಬೇಕ. ಏನು ನಿನಗೊಂದು ಚಲೋದು ಕೌದಿ ಹೊಲಿದು ಕೊಡಬೇಕಂತ ಚಿಂದಿ ಹಾಯ್ಕೊಂಡು ಬಂದಿರಂದಾಗ ಸೌಕಾರ ಮನಸ್ಸು ಪರಿವರ್ತನೆ ಆಗ್ತದ. ಚಿಂದಿ ಬಟ್ಟಿ ಸಹಿತ ಕೆಲಸಕ್ಕೆ ಬರುವಂಥದ ಅಂದ ಮೇಲೆ ಕೆಲಸಕ್ಕೆ ಬರಲಾರ್ದ ಸಾಮಾನು ಯಾವುದು 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 ಅನ್ಕೋಂತ ಮಲ್ಕೊಂಡ. ಮುಂಜಾನೆ ಎದ್ದ, ಜಳಕ ಮಾಡ್ದ, ಮಡಿ ಬಟ್ಟೆ ಹಾಕೊಂಡ, ದೇವಸ್ಥಾನ ಮಠಕ್ಕೆ ಹೊಂಟ ನಿಂತ. ಸ್ವಾಮಿಗಳ ಪೂಜಾ ಮುಗಿಸಿ ಬಂದು ಗದಿಗೆಗೆ ಕುಂತಿದ್ರು. ಆಗ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಸ್ವಾಮಿಗಳಂತಾರ, ಹುಚ್ಚ ಕೆಲಸಕ್ಕೆ ಬರಲಾರ್ದ ಸಾಮಾನು ತಗೊಂಡು ಬಾ ನಿನ್ನ ತಂದೆ ಏನೋ ಕೆಲಸಕ್ಕೆ ಬರಲಾರ್ದ ಸಾಮಾನು ತಗೊಂಡು ಬಂದಿದ್ದೆ ತಂದೆ. ಆಗ ಸೌಕಾರ ಅಂತಾನ, ಯಪ್ಪ ತಂದೆ ಎಲ್ಲದ ಕೊಡು ಯಪ್ಪ, ಅದು ಅಂತಿಂಥದಲ್ಲ, ಕೆಲಸಕ್ಕೆ ಬರಲಾರ್ದ ಸಾಮಾನ ಎಂಥದದ ಅಂದ್ರ ನಿಮ್ಮ ಮುಂದೆ 5 ಫೂಟಿನ ದೇಹ ಏನು ಬಿದ್ದದಲ್ಲ, ಇದೇ ಕೆಲಸಕ್ಕೆ ಬರಲಾರ್ದ ಸಾಮಾನದ, ಇದನ್ನು ಉದ್ಧರಿಸು ತಂದೆ, ಇದು ಬರೀ ನಾ 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 ಕುಂತ ಹೆಡಕ ಹಾಸ್ಕೊಂಡು ಹೋಗ್ಯಾದ. ಖರೆ ನೀ 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 ಅನ್ನೋದು ಮರ್ತದ. ನಾನು ನನ್ನದು ಎಂಬ ಬಿಂಕವು ನಿನಗ್ಯಾಕೋ? ಇಂದು ನಿನ್ನದೇ ಆಗಿ ನಾಳೆ ನ್ಯಾರದು ಆಗಿ ಬದಲಾಗೋ ಬದುಕಿನ ಹಂಗ್ಯಾಕೋ? ಹಂಗ ಈ ನಾ ಅನ್ನೋದು ತೊರೆದು ನೀ ಅನ್ನುವಂಗ ಮಾಡುವಂತ ಮಡಿವಾಳಪ್ಪ ಯಾವಾಗ ಶರಣ ಬಸವರ ಹತ್ರ ಹೇಳಿದಾಗ ಶರಣ ಬಸವರು ಒಂದು ಮಾತು ಹೇಳ್ತಾರ, ಇಂಥ ಶಿಷ್ಯನ ಹುಡುಕಾಕತ್ತಿದ್ದೆ, ಇಂಥ ಶಿಷ್ಯ ಸಿಕ್ಕಾದಂದ್ರ ಇವನಿಗೆ ದೀಕ್ಷಾ ಕೊಡಿಸ್ಬೇಕಂತ ಆ ಅರಳಗುಂಡಗಿಯ ಸ್ವಾಮಿಗಳಾಗಿರುವಂತ ಹಳಿಪ್ಯಾಟಿ ಬಸಯ್ಯನವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾವ ಹಳಿಪ್ಯಾಟಿ ಬಸಯ್ಯ ಹಿರೇಮಠ ಮನೆತನದ ಸ್ವಾಮಿಗಳಾಗಿರುವ ಹಳಿಪ್ಯಾಟಿ ಬಸಯ್ಯನವರ ಮನೆಗೆ ಯಪ್ಪ ಬಸಯ್ಯನವರ ಮಡಿವಾಳಪ್ಪನವ್ರು ಬಂದಾರ. ಆ ಮಡಿವಾಳಪ್ಪಗ ದೀಕ್ಷೆಯನ್ನ ಕೊಡಬೇಕಾಗ್ಯದ. ಹಸ್ತಮಸ್ತಕ ಸಂಯೋಗದಿಂದ ಈ ಲಿಂಗವನ್ನು ಅಂಗೈಯೊಳಗಿಟ್ಟು ಆತನಿಗೆ ಉದ್ಧರಿಸಬೇಕಾಗ್ಯದಂದಾಗ ಬಸಯ್ಯ ಅಂತಾರ, ಹಾದ್ರ ಹುಟ್ಟಿದ ಮಕ್ಕಳಿಗೆ ನಾನು ಲಿಂಗ ಕೊಡಲ್ಲ. ಮಡಿವಾಳಪ್ಪನ ಮನಸ್ಸಿಗೆ ಪರಿಣಾಮ ಏನು? ಇವ ತಂದಿರ್ಲಾರ್ದ ಮಗನಿಗೆ ನಾ ಹಂಗ ದೀಕ್ಷೆ ಕೊಡ್ಲಿ? ಇಡೀ 3 ಮಂದಿ ನನಗೂ ಬೈತಾರ, ನಿನಗೂ ಬೈತಾರ. ಶಾಣ ಬಸಪ್ಪ ನಿನಗೇನಾರ ಹುಚ್ಚಿಗೆ ಚೆಲ್ಲೋದೇನೋ ನೋಡಿ, ತಂದೆ ಇರ್ಲಾರ್ದ ಮಗನ ಕರ್ಕೊಂಡು ಬಂದು ದೀಕ್ಷಾ ಕೊಡ್ಬೇಕಂತ ದೀಕ್ಷಾ. ಅಷ್ಟೊತ್ತಿಗಾಗಲೇ ಸುದ್ದಿ ಊರೊಳಗ ಹಬ್ಬದ. ಮಡಿವಾಳಪ್ಪ ಬೆಳೆಯಾಕುತ್ತಿದ್ದ. ಮಡಿವಾಳಪ್ಪ ಹೊರಗ ಹೋದಾಗ ಒಮ್ಮೊಮ್ಮೆ ಇಡೀ ಊರು ಜನ ಮಾತಾಡ್ಕೊಳ್ಳಾಕತ್ತಿತ್ತು, ತಂದಿರ್ಲಾರ್ದ ಮಗ, ತಂದಿರ್ಲಾರ್ದ ಮಗ, ತಂದಿರ್ಲಾರ್ದ ಮಗ. ಮಡಿವಾಳಪ್ಪನ ಮನಸ್ಸು ನೋವಾಗ್ತದೆ. ಮಡಿವಾಳಪ್ಪನ ಮನಸ್ಸು ನೋವಾಗ್ತದೆ. ಆಗ ಮಡಿವಾಳಪ್ಪ ಅಂತಲ್ಲ, ಪ್ರಪಂಚವೆಂಬುದು ಬಲು ಕಷ್ಟ, ಇದು ಯಾವ ಸೂಳೆ ಮಗ ಮಾಡಿಟ್ಟ. ಪ್ರಪಂಚವೆಂಬುದು ಬಲು ಕಷ್ಟ, ಇದು ಯಾವ ಸೂಳೆ ಮಗ ಮಾಡಿಟ್ಟ ಅಂತ ಮನಸ್ಸಿಗೆ ತಾಪಾಗಿ ಒಂದೇ ಸಮನೆ ಶರಣ ಬಸಪ್ಪನವರ ಮುಂದೆ ನಿಂತ ಅಳುವ ಘಳಿಗೆಯೊಳಗ ಶರಣಪ್ಪನವರಂತಾರ, ಹುಚ್ಚ ಚಿಂತೆ ಮಾಡ, ಈ ಹಳಿಪ್ಯಾಟಿ ಬಸಯ್ಯ ನಿನಗ ದೀಕ್ಷಾ ಕೊಡ್ಲಿಕ್ಕಂದ್ರೆ ಏನಾಗೋದಪ್ಪ, ನಾನು ನಿನಗ ಕೊಡಿಸ್ತೀನಿ ನಡಿ ಅಂತ ಹೇಳಿ ಅವರ ಮನೆತನದ ಗುರುಗಳಾಗಿರುವ ಕಲಿಕೇರಿಯ ಮರುಳಾರಾಧ್ಯರನ್ನ ಕರೆಸಿ ಆ
ಕಲಿಕೇರಿಯ ಮರುಳಾರದ್ದರಿಂದ ಮಡಿವಾಳಪ್ಪಗ ದೀಕ್ಷೆಯನ್ನ ಕೊಟ್ಟು ಬಿಡುತ್ತಾರೆ. ಯಾವಾಗ ಈ ಸುದ್ದಿ ಬ್ರಹ್ಮಕುಮಾರಿ ಆಶ್ರಮದ ಮಾತುಶ್ರೀಗಳು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ವೇದಿಕೆಗೆ ಸ್ವಾಗತಿಸಿಕೊಳ್ಳಿ. ಅಪ್ಪನಿಲ್ಲದ ಮಗ, ಈ ಅಪ್ಪನಿಲ್ಲದ ಮಗನಿಗೆ ದೀಕ್ಷಾ ಕೊಡಲ್ಲ ಅಂತ ಯಾವ ಹಳಿಪ್ಯಾಟಿ ಬಸಯ್ಯ ಮಾತಾಡಿದ್ದು, ಮಡಿವಾಳಪ್ಪನವರಿಗೆ ಶರಣ ಬಸಪ್ಪನವರು ಅವರ ಮನೆತನದ ಗುರುಗಳಾಗಿರುವಂತ ಕಲಿಕೇರಿಯ ಮರುಳಾರಾಧ್ಯರನ್ನ ಕರೆಸಿ ಹಸ್ತಮಸ್ತಕ ಸಂಯೋಗದಿಂದ ಹಸ್ತದೊಳಗ ಲಿಂಗಯ್ಯನನ್ನ ಕೊಟ್ಟು ತಮ್ಮ ಹಸ್ತವನ್ನ ಶಿಷ್ಯನ ಮಸ್ತಕದ ಮೇಲಿರಿಸಿ ಅಂಗ ಲಿಂಗ ಸಾಮರಸ್ಯದಿಂದ ಉಪದೇಶವನ್ನ ಕೊಟ್ಟ ಗಳಿಗೆ ಇಡೀ ಊರೊಳಗ ಪ್ರಚಾರ ಆಗ್ತದ. ಪ್ರಚಾರ ಆದಾಗ ಹಳಿಪ್ಯಾಟಿ ಬಸಯ್ಯನ ತಲೆಯಾಗಲು ಬಿಟ್ಟು ಯಾವ ಹಳಿಪ್ಯಾಟಿ ಬಸಯ್ಯ ಬ್ಯಾಡ ಅಂತ ಸಾರಾ ಸಗಟ್ಟ ತಂದೆ ಇರ್ಲಾರ್ದ ಮಗನಿಗೆ ಹಾದರಕ್ಕ ಹುಟ್ಟಿದ ಮಗನಿಗೆ ಅವ ಹಿಂಗ ಪದವನ್ನ ಬಳಸ್ತಾನೆ. ನೀವ್ಯಾಕೆ ಬಳಸ್ತೀರಂತ ಆಮೇಲೆ ಮಾತ್ರ ಅನ್ನಂಗೈತಿ. ಇದೇ ಪದವನ್ನ ಹೇಳಿ ಏನೋ ತಂದೆ ಇರ್ಲಾರ್ದ ಮಗ ಇವನಿಗೆ ಯಾಕೆ ನಾವು ದೀಕ್ಷೆಯನ್ನ ಕೊಡಬೇಕಂತ ಹಳಿಪ್ಯಾಟಿ ಬಸಯ್ಯ ಅಂದಿದ್ದ. ಅವನ ಕಿವಿಯೊಳಗೆ ಬಿದ್ದಾಗ ಉರಿ 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 ತಾಪ ಆಗ್ತದ. ಹೆಂಗಾದ್ರು ಮಾಡಿ ಶಾಣಬಸಪ್ಪಗ ಮಡಿವಾಳಪ್ಪಗ ಊರು ಬಿಡಿಸ್ಬೇಕು, ಈ ಊರ್ನಾಗ ಎಲ್ಲಾರ್ದಂಗ ಮಾಡ್ಬೇಕಂತೇಳಿ ಆಗಿನ ಸಮಯದೊಳಗ ಕುತಂತ್ರ ಮಾಡ್ತಾನ ಹಳಿಪ್ಯಾಟಿ ಬಸಯ್ಯ. ಮಹಾತ್ಮರಿಗೂ ಸಹಿತ ಬಿಟ್ಟಿಲ್ಲ ನೆನಪಿಲ್ಲ. ಇನ್ನು ನಮ್ಮ ನಿಮ್ಮಂಥ ಪಾಡಿ ಯಾವ ದೊಡ್ಡ ದೊಡ್ಡ ಯಾವ ಹಳಿಪ್ಯಾಟಿ ಬಸಯ್ಯ ಊರಿನ ಗೌಡ್ರನ್ನ ಕುಲಕರ್ಣಿಯರನ್ನ ಪೊಲೀಸ್ ಗೌಡ್ರನ್ನ ಕರೆದು ಹೇಳ್ತಾನ, ಸೌಕರ್ಯಗೆ ಕರೆದು ನೋಡು ನಿಮ್ಮ ಮನೆಗೆ ನಾನು ನಿತ್ಯ ಬಂದ ಪಾದೋದಕ ಕೊಡಬೇಕು ಅಂದ್ರೆ ಈ ಶಾಣಬಸಪ್ಪ ಹೋಗಿ ಮಡಿವಾಳಪ್ಪಗ ಲಿಂಗ ದೀಕ್ಷೆ ಮಾಡಿಸ್ಕೊಂಡು ಬಂದಾನ. ಈ ಮಡಿವಾಳಪ್ಪಗ ಶಾಣಬಸಪ್ಪಗ ಊರು ಬಿಡಿಸಿದ್ರ ನಿಮ್ಮ ಮನೆಗೆ ನಾ ಬರ್ತೀನಿ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳಿ ಈ ಹಳಿಪ್ಯಾಟಿ ಬಸಯ್ಯ ಸೌಕಾರಗಳಿಗೆ ಆ ಊರಿನ ಹಿರಿಯರೆಲ್ಲ ನಂಬಿ ಏನು ಮಾಡಬೇಕು ಮಾಡ್ಬೇಕಂತ ಕೇಳ್ತಲ್ಲೋ ಕರೆಯವರಿಬ್ಬರು. ಯಾವಾಗ ಮಡಿವಾಳಪ್ಪ ಶರಣಬಸಪ್ಪನವರಿಗೆ ಕರೆದು ಮಡಿವಾಳಪ್ಪಗ ಶರಣಬಸಪ್ಪನವರಿಗೆ ಕರೆದು, ಏ ಶರಣ 24 ತಾಸ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅನ್ಕೊಂತ ನೀ ಏನು 4 ಮಂದಿಗೆ ಅನ್ನ ಕೊಟ್ಟು ನೀನು ಬಹಳ ದೊಡ್ಡ ಶಾಣೆ ಅನ್ಕೊಂಡಿಯೇನೋ, ಏನೇನು ಸಾಮರ್ಥ್ಯ ಮನೆತನದ ತುಂಡ ಅನ್ಕೊಂಡಿಯೇನೋ. ನಮ್ಮ ಹಳಿಪ್ಯಾಟಿ ಬಸಯ್ಯನ ಮಾತು ಕೇಳಾರ್ದಂಗ ನಿಮ್ಮ ಗುರುವಾಗಿರುವಂತ ಕಲಿಕೇರಿ ಮರುಳಾರಾದ್ದರಿಂದ ಈ ಅಪ್ಪನಿಲ್ಲದ ತಂದೆ ಇಲ್ಲದ ಮಗನಿಗೆ ದೀಕ್ಷಾ ಕೊಡಿಸ್ಕೊಂಡು ಬಂದ್ರೆ ಏನು ಬಹಳ ದೊಡ್ಡ ಶಾಣೆ ಅಂತಾರೇನೋ. ಏನ್ ಮಾಡ್ಬೇಕಂತ ಕೇಳಿ ಏನ್ ಮಾಡ್ಬೇಕಂತ ಕೇಳಿ ಇಲ್ಲಿ ಊರೊಳಗ ಇರಬೇಕು ಅಂದ್ರ ಮಡಿವಾಳಪ್ಪಗ ಊರು ಬಿಡಿಸ್ಬೇಕು. ಅಷ್ಟೇ ಅಲ್ಲ, ಮಡಿವಾಳಪ್ಪಗ ಕಟ್ಟಿದ ಲಿಂಗ ಸಹಿತ ಹರ್ಕೊಂಡು ಕಳಿಸ್ಬೇಕಂತ ಶಾಣಬಸಪ್ಪಂತನ ಹುಚ್ಚ ಕಟ್ಟತಿನ ಬರ್ರು ಅಂತ ಹೇಳಿ ಮುಸ್ಲಿ ಬಾಯಿ ತೆಗೆದಂಗ ಲಿಂಗಾಯತರಿ ಅಂತ ಬಾಯಿ ತಕ್ಕೊಂಡವರು ಲಿಂಗ ಸಹಿತ ಗೂಟಕ್ಕದವ. ಇವ ಲಿಂಗ ಕಟ್ಕೊಳ್ತೀನಿ ಬಾ ಅಂತ ಲಿಂಗ ಕಟ್ಕೊಂಡ್ರು ಸಹಿತ ಲಿಂಗ ಕಸ್ಕೊಂತಿಯಲ್ಲೋ ನೀಯಾವ ಗೌಡ ಅಂತ ಏನೋ ಮಾತ್ರ ನಾವು ಲಿಂಗಾಯತ್ರಿ ಅಂತ ಬಾಯಿ ತೆಗಿತೀರಿ ಮೊಸಳಿ ತೆಗೆದಂಗ ನಿಮ್ಮ ಲಿಂಗ ವೈದು ಗೂಟಕ್ಕದವ. ಆ ಗೂಟದ ಲಿಂಗನ ಶಿವರಾತ್ರಿಗೊಮ್ಮ ನೆನಪು ಮಾಡ್ಕೊಳ್ತೀರಿ. ಈತ ಲಿಂಗ ಬೇಕು ದೀಕ್ಷಾ ಬೇಕಂತ ಬಂದವನಿಗೆ ಲಿಂಗ ದೀಕ್ಷಾ ಕೊಡೋದು ಬಿಟ್ಟು ಕೊಟ್ಟು ಲಿಂಗ ಕಸುವಂತಂದ್ರೆ ನೀಯಾವ ಗೌಡ ನಡಿ. ನಾನು ಇಡೀ ನನಗ ಊರು ಬಿಡಿಸಿದ್ರು ಪರವಾಗಿಲ್ಲ, ನಾನು ಮಾತ್ರ ಮಡಿವಾಳಪ್ಪಗ ಕಟ್ಟಿಸಿದ ಲಿಂಗ ಹರ್ಕೊಳ್ಳಲ್ಲ. ನನಗ
ಊರು ಬಿಡಿಸಿದ್ರೆ ಪರವಾಗಿಲ್ಲ, ನಾನು ಮಡಿವಾಳಪ್ಪಗೆ ಕಟ್ಟಿಸಿದ ಲಿಂಗ ಮಾತ್ರ ಹರ್ಕೊಳ್ಳಲ್ಲ ಅಂದಾಗ ಬದುಕ ಪ್ರಾರಂಭ ಆಗ್ತದೆ. ಆ ಊರಿನ ಅರಳಗುಂಡಗಿಯ ಭಾಗಮ್ಮ ಗೌಡ್ತಿ, ಆ ಊರಿನ ಭಾಗಮ್ಮ ಗೌಡ್ತಿಗೆ ಕುಷ್ಠರೋಗ ಬರುತ್ತೆ. ಯಾವಾಗ ಕುಷ್ಠರೋಗ ಬಂತೋ ಶಾಣಬಸಪ್ಪನ ಹತ್ರ ಓಡೋಡಿ ಬರ್ತಾಳ ಭಾಗಮ್ಮ ಗೌಡ್ತಿ. ಯಪ್ಪ, ನನಗ ಕುಷ್ಠರೋಗ ಬಂದದ, ಕುಷ್ಠರೋಗ ನನಗ ಬಂದದ ಅಂತ ಯಾರಿಗಾರ ಗೊತ್ತಾಯ್ತಂದ್ರ ಊರ್ ಬಿಟ್ಟು ಹೊರಗೆ ಹಾಕ್ತಾರಪ್ಪ. ನನ್ನ ಕೈ, ನನ್ನ ಕಾಲ, ನನ್ನ ಬೆರಳು, ನನ್ನ ಕಣ್ಣ, ನನ್ನ ಮಾಗ, ನನ್ನ ಮಾರಿ, ನನ್ನ ಮೂಗ, ನನ್ನ ಕಿವಿ ಉರಿ 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 ಅನ್ಕೊಂತ ಉರಿಯಾಕತ್ತದಪ್ಪ. ಹೊಟ್ಟಿ ಮೊದಲು ಮಾಡಿ ಉರಿಯಾಕತ್ತದ. ಈ ಉರಿ ಕಡಿಮೆ ಮಾಡಂತ ಉತ್ತಕ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಆಗ ಶಾಣಬಸಪ್ಪ ಅಂತಾರ, ಹುಚ್ಚಿ ಚಿಂತೆ ಮಾಡಕ್ ಹೋಗ್ಬೇಡ, ನಿನ್ನ ಕುಷ್ಠರೋಗ ಕಳೆಯುವಂತ ಗಂಡ ಅದು ಬಹದ್ದೂರ ಗಂಡ ಇಲ್ಲೇ ಕುಂತಾರ ಮಡಿವಾಳಪ್ಪ, ಇವನಿಂದ ಆಗ್ತದ ಅಂತ ಹೇಳಿ ಮಡಿವಾಳಪ್ಪನ ಮ್ಯಾಲ ಶಾಣಬಸಪ್ಪ ಹಾಕದ. ಮಡಿವಾಳಪ್ಪ ಒಂದೇ ಸಲ ಶಾಣಬಸಪ್ಪಗ ನೋಡಾಕತ್ತಿದ್ದ. ಆಗ ಶಾಣಬಸವ ಅಂತಾರ, ಹುಚ್ಚ ಚಿಂತೆ ಮಾಡ, ಒಳಗ ಭಸ್ಮ ಅದಲ್ಲ, ಆ ಭಸ್ಮ ತಗೋ, ಪಾದೋದಕ ತಗೋ, ಆಕೆಗೆ ಎಲ್ಲೆಲ್ಲಿ ಮೈ ಉರಿತದ ಆ ಇಡೀ ಮೈಗೆ ಭಸ್ಮವನ್ನ ಬಳಿ, ಪಾದೋದಕವನ್ನ ಹಚ್ಚಂತ ಹೇಳಿ 3 ದಿವಸ ಮಡಿವಾಳಪ್ಪನ ಹಸ್ತದಿಂದ ಭಾಗಮ್ಮ ಗೌಡ್ತಿಯ ಕುಷ್ಠ ರೋಗ ಎಲ್ಲೆಲ್ಲಿ ಬಂದಿತ್ತು ಅಲ್ಲಲ್ಲಿ ವಿಭೂತಿ ಪಾದೋದಕ ಬಳಿದು ಬಿಡ್ತಾರೆ. 3 ದಿವಸದಾಗ ಭಾಗಮ್ಮ ಗೌಡ್ತಿ ಒಳ್ಳೆ ರತಿದೇವಿ ಆದಂಗ ಆಗಿಬಿಡ್ತಾಳ. ಈ ಸುದ್ದಿ ಊರೊಳಗ ಹತ್ತಿ ಬರುತ್ತೆ. ಇರೋ ಸುದ್ದಿ ಊರೊಳಗ ಮಡಿವಾಳಪ್ಪಗ ಶಾಣಬಸಪ್ಪಗ ಊರು ಬಿಡಿಸ್ಬೇಕಂತ ಬಂದಿರುವ ಈ ಜನಾಂಗ ಒಂದು ಸಹಿತ ಗಪ್ಪ ಚುಪ್ಪವಾಗಿ ನಿಂತು ಬಿಡುತ್ತದ. ಹೆಂಗಾರ ಮಾಡಿ ಮತ್ತ ಹಳಿಪ್ಯಾಟಿ ಬಸ್ಸಯ್ಯ ಊರು ಬಿಟ್ಟ ಕಳಿಸ್ಬೇಕಂತ ಮತ್ತೆ ಪ್ಲಾನ್. ಏನು ಹುಡುಕಾಕತ್ತಿದ್ದ ಸುಳ್ಳ, ಏನೋ ಹುಡುಕಾಕತ್ತಿದ್ದ ನೆಪ. ಕಳಿಸ್ಬೇಕು ಬ್ಯಾಡ ಅನ್ನೋರಿಗೆ ನಾವ್ ಏನು ಮಾಡಿದ್ರು ಚಲೋ ಅನ್ಸಲ್ಲವ. ನಾವ್ ಯಾರಿಗೆ ಬ್ಯಾಡ ಅಂತೀವಿ ಅವ್ರಿಗೆ ನಾವ್ ಏನು ಚಲೋ ಕೆಲಸ ಮಾಡಿದ್ರು ನಾಟಲ್ಲ. ನಾವು ಯಾರಿಗೆ ಬೇಕಾಗಿರ್ತೀವಿ ನಾವ್ ಎಂಥ ಕೆಟ್ಟ ಕೆಲಸ ಮಾಡಿದ್ರು ಅದು ನಡೀತದೆ. ಅದು ಸಮಾಜದ ಪದ್ಧತಿ. ಅದು ಈ ಮಾತ್ರ ಮಡಿವಾಳಪ್ಪನವರು ಶರಣಬಸಪ್ಪನವರ ಬದುಕಿನೊಳಗ ನಡೆದ ಸತ್ಯ ಘಟನೆ ಹೇಳ್ತಿ. ಯಾವಾಗ ಭಾಗಮ್ಮ ಗೌಡ್ತಿ ಮಡಿವಾಳಪ್ಪನ ಆ ಶರಣಬಸಪ್ಪನವರ ಪಾದ ಸೇವಾ ಮಾಡ್ಕೊಂತ ಅದೇ ಮನ್ಯಾಗ ಅದೇ ಮಹಾಮನಿಯೊಳಗ ಉಳಿದು ಬಿಡ್ತಾಳ. ಹಳಿಪ್ಯಾಟಿ ಬಸ್ಸೈಗೆ ಅದೇ ಬೇಕಾಗಿತ್ತು. ಏನು ಹಬ್ಬಿಸಿ ಬಿಡ್ತಾಳ ಹಳಿಪ್ಯಾಟಿ ಬಸ್ಸೈ ಅಂದ್ರ ಮಡಿವಾಳಪ್ಪ ಶರಣಬಸಪ್ಪ ಭಾಗಮ್ಮ ಗೌಡ್ತಿಗೆ ಇಟ್ಟುಕೊಂಡಾರಂತ ಹಬ್ಬಿಸಿ. ಏನು ಮಡಿವಾಳಪ್ಪ ಭಾಗಮ್ಮ ಗೌಡ್ತಿಗೆ ಇಟ್ಟುಕೊಂಡಾನ, ಭಾಗಮ್ಮ ಗೌಡ್ತಿ ಮಡಿವಾಳಪ್ಪಗ ಇಟ್ಟುಕೊಂಡಾಳಂತ ಸುದ್ದಿ ಊರೊಳಗ ಹಬ್ಬಿಸಿ. ಯಾವಾಗ ಶಾಣಬಸಪ್ಪನವರ ಕಿವಿಗೆ ಬಿತ್ತು ಹಳಿಪ್ಯಾಟಿ ಬಸ್ಸಯ್ಯ ಊರ ಮಂದಿಗೆ ನೆರೆಸಿ ಶಾಣಬಸಪ್ಪಗ ಮಡಿವಾಳಪ್ಪಗ ಮೆತ್ತಗ ಬಡದು ಕೊಲೆ ಮಾಡಬೇಕಂತ ಹೋಗ್ತಾರೆ. ನೆನಪಿರಲಿ, ನಾವು ಇವತ್ತು ಪುರಾಣ ಹೇಳಾಕತ್ತೀವಿ ಶರಣ ಮಹಾದಾಸೋಹಿ ಬಗ್ಗೆ. ಅವನಿಗೆ ಕೊಲೆ ಮಾಡಬೇಕಂತ ಅಳುಗುಂಡಿಗೆ ಭಕ್ತರು ಹಳಿಪ್ಯಾಟಿ ಬಸ್ಸೈನ ನೇತೃತ್ವದೊಳಗ ಹೋದಾಗ ಶರಣಬಸಪ್ಪನವರು ಮುಂದೆ ನಿಲ್ಲಿರ್ತಾರ, ಮಡಿವಾಳಪ್ಪಗೆ ಹಿಂದೆ ನಿಲ್ಲಿಸ್ತಾರ. ನನಗ ಹೊಡೆದ ಮ್ಯಾಲ ಆ ಮಡಿವಾಳಪ್ಪಗ ಹೊಡಿರಿ, ಅಲ್ಲಿ ತನಕ ಅವನಿಗೆ ಮುಟ್ಟುವಂತ ಧೈರ್ಯ ನಿಮಗೆ ಯಾರಿಗೂ ಇಲ್ಲ ಅಂದಾಗ ಒಂದು ಕ್ಷಣ ಎಲ್ಲರೂ ಸ್ತಬ್ಧವಾಗಿ ನಿಂತು ಬಿಡ್ತಾರ. ಆಗ ಮಡಿವಾಳಪ್ಪಗ ಹೇಳ್ತಾರೆ ಶರಣಬಸಪ್ಪನವರು, ಇದು ಬಹಳ ಕೋಡಿ ಊರದಪ್ಪ, ಇದು ಮಾನಗೇಡಿ ಊರದ, ಮಾನಗೇಡಿ ಮಂದಿ ಹುಟ್ಟಿ ಮತ್ತೆ ಕಡಿಸಿ ಬಿಟ್ಟಾರ. ಇಂಥ ಊರೊಳಗ ನೀ ಇರಬೇಡ ಮಡಿವಾಳಪ್ಪ, ನೀ ಇಲ್ಲಿಂದ ಹೋಗು, ಎಲ್ಲಿ ಏರ ನೀರ ವಾರಿ ಇರ್ತದ ಅಲ್ಲಿ ಹೋಗಿ ನಿನ್ನ ಬದುಕ ಪ್ರಾರಂಭ ಮಾಡಂತ ಹೇಳಿ ಅರಳಗುಂಡಿಗೆಯಿಂದ ಎಲ್ಲಿಗೆ ಕಳಿಸ್ತಾರಂದ್ರ ಕಡ್ಕೊಳ್ಳಕ್ಕ ಕಳಿಸ್ತಾರ ಅನ್ನುವಂತ ಇತಿಹಾಸ ಇವತ್ತಿಗೆ ನೋಡ್ಕೊಂಡು ಬರ್ತೀವಿ. ಮಡಿವಾಳ ನಿನ್ನಡಿಗೆ ಬರಲು ದೀಕ್ಷೆಯ ನೀಡೆಂದು ಅಂಗಲಾಚೆ ಬೇಡಲು, ಬುಧದ ಮಹಾಂತ ನಿನ್ನ ಗುರುವೆಂದನ
ಹಾಲು ಕುಡ್ದಂಗಾಯ್ತು ಮಡಿವಾಳನ ಬಡಲು ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಅರಳ ಗುಂಡಗಿಯಲ್ಲಿ ನಿನ್ನಾಯ ಜನನ ಅರಳ ಗುಂಡಗಿಯಲ್ಲಿ ನಿನ್ನಾಯ ಜನನ ಸಾನುಂಗೆ ಮನತನ ನೀನಾದೆ ಕಿರಣ ಸಾನುಂಗೆ ಮನತನ ನೀನಾದೆ ಕಿರಣ ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ ಸತ್ಯಕಾಯಕ ಶೋಧಿ ನೀನಾದೆ ಶರಣ ಸತ್ಯಕಾಯಕ ಶೋಧಿ ನೀನಾದೆ ಶರಣ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಸಮಿದ ಮೆಗೆರಡೆತ್ತು ನೇಗಿಲ ಉಡಿದೆ ತನುವೆಂಬ ಹೊಲವ ಹಸನಾಗಿ ಮಾಡಿದೆ ಸಮಿದ ಮೆಗೆರಡೆತ್ತು ನೇಗಿಲ ಉಡಿದೆ ತನುವೆಂಬ ಹೊಲವ ಹಸನಾಗಿ ಮಾಡಿದೆ ಪವಸಾರ ತಿಳಿಸಲು ಪುಟ್ಟಿಯ ಹೂಡಿದೆ ಪವಸಾರ ತಿಳಿಸಲು ಪುಟ್ಟಿಯ ಹೂಡಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿತ್ತಿದೆ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಡಕೊಳ ಮಡಿವಾಳ ನಿನ್ನಡಿಗೆ ಬರಲು ಗುರು ದೀಕ್ಷೆ ನೀಡಲು ಅಂಗನಾಚೆ ಬೇಡಲು ಕಡಕೊಳ ಮಡಿವಾಳ ನಿನ್ನಡಿಗೆ ಬರಲು ಗುರು ದೀಕ್ಷೆ ನೀಡಲು ಅಂಗನಾಚೆ ಬೇಡಲು ಗುಡ್ಡದ ಮಹತ ನಿನ್ನ ಗುರುವೆಂದೆ ನಾನು ಹಠ ಹಾಲು ಕುಡ್ದಂಗಾಯ್ತು ಮಡಿವಾಳನ ಬಡಲು ಹಠ ಹಾಲು ಕುಡ್ದಂಗಾಯ್ತು ಮಡಿವಾಳನ ಬಡಲು ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಇಂತಪ್ಪ ಕಡಕೋಳದ ಮಡಿವಾಳಪ್ಪನವರಿಗೆ ಶರಣ ಬಸಪ್ಪನವರು ದೀಕ್ಷೆಯನ್ನ ಕೊಟ್ಟು ಹರಸಿ ಹಾರೈಸಿ ಕಡ್ಕೋಳಕ್ಕೆ ಕಳಿಸ್ತಾರನ್ನುವಂಥ ಪುರಾಣ ಸಂದರ್ಭೋಚಿತವಾಗಿ ಮಾತ್ರ ಇವತ್ತು ನಾನು ಹೇಳಿರುವಂಥವನಾಗಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಕಡ್ಕೋಳದ ಮಡಿವಾಳಪ್ಪನವರ ಪುರಾಣ ತಾವೆಲ್ಲರೂ ಕೇಳುವಂಥವರಾಗ್ರಿ ಎನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಇವತ್ತಿನ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಬ್ರಹ್ಮಕುಮಾರಿ ಆಶ್ರಮ ಈಶ್ವರೀಯ ವಿಶ್ವವಿದ್ಯಾಲಯ ಮೌಂಟ್ ಅಬುದಿಂದ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸಹಯೋಗದಿಂದ ನಶಾ ಮುಕ್ತಿ ಅರ್ಥಾತ್ ಚಟ ಬಿಡಿಸೋದು ಅಂತ ನಾವು ಆಳ ಭಾಷೆಯೊಳಗೆ ಕರ್ಕೊಂಡು ಬರ್ತೀವಿ. ಹಂಗೆ ಹೇಳಿದ್ರೆ ಚಟ ಏನೋ ನಿಮ್ಮ ಚಟ ನಮ್ಮ ಜೋಳಿಗೆಗೆ ನಿಮ್ಮ ತಲೆಗೆ ನಮ್ಮ ಸುಜ್ಞಾನದ ದೀಕ್ಷೆ ಅನ್ನುವಂಥ ಟೈಟಲ್ ಅನ್ನು ಇಟ್ಕೊಂಡು ಚಟ ಬಿಡಿಸುವಂಥ ಮದ್ಯಪಾನವನ್ನು ಬಿಡಿಸುವಂಥ ಆ ಎಲ್ಲ ಕಾರ್ಯವನ್ನ ಮೌಂಟ್ ಅಬುದಿಂದ ಪ್ರಾರಂಭ ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ಮಾತೋಶ್ರೀ ಅವರೆಲ್ಲರೂ ಸೇರಿ ಇಂಥದೊಂದು ಅಭಿಮಾನಪೂರ್ವಕವಾದ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮ ಭಾರತ ದೇಶದೊಳಗ ನೆನಪಿರಬೇಕು ಒಂದು ವರ್ಷಕ್ಕೆ ಮೋಸ್ಟ್ ಆಫ್ ಪೀಪಲ್ ಸಾಯ್ತಿರೋದು ಈ ಚಟದಿಂದ ಅನ್ನೋದನ್ನ ಯಾರೂ ಮರಿಬಾರ್ದು. ನಾವೇನು ಮಾಡಕತ್ತೀವಿ ಅಂತಂದ್ರೆ ಗುಟಕ ತಿಂದ ಮಟಕ ಆಡಿ ಚಟಕ್ಕ ಬಿಟ್ಟು ಗೊಟಕ್ಕ ಅನ್ನಕತ್ತೀವಿ. ಹೌದಿಲ್ಲ? ಗುಟಕ ತಿಂದು
ಮಟಕಾಡಿ ಚಟಕ್ ಬಿದ್ದು ಗೊಟಕ್ಕನ್ನಾಕತ್ತೀವಿ. ಈ ಗೊಟಕ್ ಅನ್ನೋದು ಹೋಗಬೇಕಾಗ್ಯದ, ನಾವೇನಾದ್ರೂ ಸಾಧಿಸಬೇಕಾಗ್ಯದ ಅನ್ನೋ ಉದ್ದೇಶಕ್ಕನೆ. ಅದು ಗುಟಕ ತಿಂದ ಮಟಕ ಆಡಿ ಚಟಕ್ ಬಿದ್ದ ಗಣಮಕ್ಕಳ ಕೆಲಸ ಆದ್ರೆ ಇನ್ನೊಂದು ಚಟ ಇರ್ತದೆ, ಅದನ್ನು ಹೇಳಿಬಿಡ್ತೀವಿ. ನಿಮ್ಗೆ ಯಾವ ಚಟ ಗೊತ್ತ? ಆ ಮನೆಯ ಸುದ್ದಿ ಈ ಮನ್ಯಾಗ, ಈ ಮನೆಯ ಸುದ್ದಿ ಇದ್ರ ಒಂದು ಚಟನೇ. ಹೌದು, ಈ ಚಟನು ನಾವು ಬಿಡಬೇಕಾಗಿದೆ. ಇಂಥ ಚಟವನ್ನ ಬಿಟ್ಟು ನಾವು ಭಗವಂತನಿಗೆ ಅರ್ಪಿತವಾಗಬೇಕಾಗಿದೆ. ಮೊನ್ನೆ ಒಬ್ಬ 3 ಸಲ ಹಿಂಗೆ ಚಪ್ಪಾಳಿ ಬಡ್ದು ಬಾಯಿಗೆ ಹಾಕೊಂಡ. ಯಾಕಂದ್ರೆ ಯಾಕು ಹಿಂಗೆ ಯಾಕೆ ಬಡ್ದು ಬಾಯಿಗೆ ಹಾಕೊಂಡೆ? ಏನಿಲ್ಲ ಮತ್ತೆ ನಿಂಗೆ ಗೊತ್ತಾಗ ಸುಮ್ಕೊಂಡು ಇದೇ ಗೊತ್ತಾಗಬೇಕಾಯ್ತು ಹೇಳು ಅಂದ. ಏನಿಲ್ಲ ಮತ್ತೆ ಏನು ಕೈಯಾಗದಲ್ಲ, ಇದನ್ನ 3 ಸಲ ಯಾಕೆ ಚಪ್ಪಾಳಿ ಹಾಕಿ ಬಾಯಿಗೆ ಹಾಕೊಂತೀವಿ ಅಂದ್ರೆ ಬ್ರಹ್ಮನಾಣಿ, ವಿಷ್ಣುವಿನಾಣಿ, ಮಹೇಶ್ವರಾಣಿ ನನಗೆ ಬಿಡಂಗಿಲ್ಲ ಅಂತ ಹಾಕೋತಿರಲ್ಲ. ಆಯ್ತು, ಭಾಳ ಸುತ್ತ ಆಯ್ತು ನಡೆಯಪ್ಪ. ಇಂಥ ಬದುಕ ಹಾಳು ಮಾಡಿಕೊಳ್ಳೋದಕ್ಕಿಂತ, ಮದ್ಯಪಾನವನ್ನು ಮಾಡಿ ಬದುಕ ಹಾಳು ಮಾಡಿಕೊಳ್ಳೋದಕ್ಕಿಂತ ನಮ್ಮ ಸುಸಂಸ್ಕೃತವಾದ ಭಾರತದೊಳಗೆ ನಮ್ಮ ಯುಗಾದಿಯ ಹಬ್ಬದ ಪ್ರಯುಕ್ತವಾಗಿ ಹೊಸ ವರ್ಷದ ಶುಭ ಗಳಿಗೆಯೊಳಗೆ ಡಿಸೆಂಬರ್ 31 ಹೋಗಿ ಜನವರಿ 1 ಬಂತು ಅಂದ್ರೆ ನಮ್ಮ ಬಾಯಾಗೆ ಎಣ್ಣೆ ಹೋಗ್ತದೆ, ಬದುಕ ಸರ್ವನಾಶ ಆಗ್ತದೆ. ಅದೇ ಯುಗಾದಿ ಬಂತು ಅಂದ್ರೆ ನಮ್ಮ ತಲೆ ಮೇಲೆ ಎಣ್ಣೆ ಬೀಳುತ್ತದೆ, ಬದುಕ ತಂಪಾಗಿ ಉಳಿತದೆ. ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದನ್ನ ನಾವು ಯಾರು ಮರಿಬಾರದು. ಇಂಥದನ್ನ ಸ್ವೀಕಾರ ಮಾಡಿ ಬದುಕು ಹಾಳು ಮಾಡಿಕೊಳ್ಳೋದಕ್ಕಿಂತ ಒಳ್ಳೆಯತನದಿಂದ ಬದುಕನ್ನ ಆಚರಿಸಿಕೊಳ್ಬೇಕು ಅನ್ನುವಂಥ ಪರಿಜ್ಞಾನವನ್ನು ಇಟ್ಕೊಂಡು ಮೌಂಟ್ ಅಬುಕ್ಕೆ ತಾವೆಲ್ಲರೂ ಸಮಯ ಸಿಕ್ಕಾಗ ಒಂದು ಬಾರಿ ಹೋಗಿ ಬರಬೇಕು. ಓಂ ಶಾಂತಿ ಅನ್ನೋದು ಜಗತ್ತಿಗೆ ಮೂಲ ಉತ್ಪತ್ತಿ ಅನ್ನೋದು ತಾವ್ಯಾರು ಮರಿಬಾರದು. ಅಕಾರ ಉಕಾರ ಮಕಾರದ ಮೂಲ ಸ್ವರೂಪವೇ ಓಂಕಾರ. ಆ ಓಂಕಾರದಿಂದ ನೀವುಗಳೆಲ್ಲ ಜಗತ್ತೆಲ್ಲ ಬಂದಿರುವಂತಹದ್ದೇ ಯಾರು ಮರಿಬಾರದು. ನಾನು ಸಹಿತ 4 ದಿನಗಳ ಕಾಲ ಮೌಂಟ್ ಅಬುಕ್ಕೆ ಹೋಗಿ ಬಂದಿರುವಂಥವನು ಅನ್ನೋ ಮಾತುಗಳನ್ನ ಅಭಿಮಾನಪೂರ್ವಕವಾಗಿ ಹೇಳಿ, ನನ್ನ ಹಿಂದಿನ ಗುರುಗಳಾಗಿರುವಂತಹ ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮಿಗಳವರು ಸಹಿತ 4 ದಿನಗಳ ಕಾಲ ಮೌಂಟ್ ಅಬುದೊಳಗೆ ಇದ್ದು ಬಂದರು ಅನ್ನುವಂತಹ ಮಾತುಗಳನ್ನು ಸಹಿತ ಈ ಒಂದು ಶುಭ ಗಳಿಗೆಯಲ್ಲಿ ನೆನಪಿಸಿಕೊಳ್ಳುವುದರ ಮೂಲಕ ಮೊನ್ನೆ ಶಿವರಾತ್ರಿ ದಿನ ಒಂದು ಬಹಳ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಸಂತ ಸಮಾವೇಶ ಅನ್ನುವಂಥದ್ದನ್ನ ಗುಲ್ಬರ್ಗಾದ ಕಲಬುರಗಿ ಒಳಗೆ ಓಂ ಶಾಂತಿ ಆಶ್ರಮದಲ್ಲಿ ಆಚರಿಸಿಕೊಂಡು ಬಂದ್ರು. ನಾನು ಅವತ್ತಿನ ದಿವಸ ಹೋಗಬೇಕಾಗಿತ್ತು, ಈ ಪುರಾಣ ಕಾರ್ಯಕ್ರಮ ಇರೋದ್ರಿಂದ ನಾನು ಅವತ್ತು ಹೋಗಕ್ಕೆ ಆಗಿಲ್ಲ ಅನ್ನುವಂತಹ ಮಾತುಗಳನ್ನು ತಿಳಿಸಿ ಈಗ ನೇರವಾಗಿ ನಮ್ಮ ನಿರೂಪಣಕಾರರಿಂದ ಮುಂದಿನ ಕಾರ್ಯಕ್ರಮ ಜರುಗುತ್ತದೆ. ನಿನ್ನೆ ಪ್ರಸಾದ ಸೇವೆ